ಡಾಕ್ಟರ್ ಶಿವಕುಮಾರ್ ಕೂಪ್ನೂರ್ ಸರ್ ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕಂತ ವಿನಂತಿಸ್ಕೊಳ್ತೇನೆ. ಇವರು ಖ್ಯಾತ ನರರೋಗ ತಜ್ಞರು, ಸ್ಪರ್ಶ್ ಆಸ್ಪತ್ರೆ ಬೆಂಗಳೂರಿನಿಂದ ಬಂದಿದ್ದಾರೆ. ಅವರನ್ನು ಸಹಿತ ಶ್ರೀಯುತ ಹಾರ್ನಳ್ಳಿ ಸರ್ ಅವರು ಈ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಂತ ವಿನಂತಿಸ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಐ ಥ್ಯಾಂಕ್ ಸಂಯುಕ್ತ ಕರ್ನಾಟಕ ಫ್ಯಾಮಿಲಿ ನನಗೆ ಇದೊಂದು ಅಪಾರ್ಚುನಿಟಿ ಕೊಟ್ಟು ತಮ್ಮೆಲ್ಲರನ್ನು ಭೇಟಿಯಾಗೋಕ್ಕೆ ಸಂತೋಷವಾಗ್ತಾ ಇದೆ. ಶೇಖರ್ ಪಾಟೀಲ್ ಸರ್ ಅವರು ಕ್ಯಾನ್ಸರ್ ಬಗ್ಗೆ ಇರೋ ಭಯ ಕಡಿಮೆ ಮಾಡಿದ್ರು. ನಾನು ಬೆಳಗ್ಗೆನೇ ಒಂದು ಪೇಷಂಟಿಗೆ ಹೇಳ್ತಾ ಇದ್ದೆ, ಇದೇನು ದೊಡ್ಡ ಕಾಯಿಲೆ ಇಲ್ಲ, ಬ್ರೈನ್ ಸರ್ಜರಿ ಆಗಿದೆ, ಸ್ಪೈನ್ ಸರ್ಜರಿ ಆಗಿದೆ ಅಥವಾ ಸ್ಟ್ರೋಕ್ ಆಗಿದೆ. ಅಲ್ಲ ಸರ್, ಕ್ಯಾನ್ಸರ್ ಆದರೆ ಅಟ್ಲೀಸ್ಟ್ ಹೋಗ್ಬಿಡ್ತೀವಿ, ನೀವಾದರೆ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಇದ್ದು ಸತ್ತಂಗೆ. ಆ ಥರ ಬಹಳ ವಿಚಿತ್ರ ಬಿಲೀವ್ಸ್ ಅಂತೀವಲ್ಲ, ಅದು ಬ್ರೈನ್ ಮತ್ತು ಸ್ಪೈನ್ ಹೆಲ್ತ್ ಬಗ್ಗೆ ಭಾಳ ಅಪನಂಬಿಕೆ ಅಂತೀವಿ. ಅದು ಯಾಕೆ ಅಂದರೆ ಬ್ರೈನು ಮಾಸ್ಟರ್ ಆರ್ಗನ್, ಮಿಸ್ಟೀರಿಯಸ್ ಆರ್ಗನ್ ಅಂತೀವಿ ಅದಕ್ಕೆ. ನೀವು ಹೊರಗೆ ಕಮ್ಯುನಿಕೇಟ್ ಮಾಡೋಕ್ಕೆ, ಬಾಡಿ ಒಳಗಡೆ ಇರೋ ಎಲ್ಲ ಅಂಗಾಂಗಗಳಿಗೆ ಕಂಟ್ರೋಲ್ ಮಾಡೋಕ್ಕೆ ಬ್ರೈನ್ ಹೆಲ್ತ್ ಭಾಳ ಇಂಪಾರ್ಟೆಂಟು. ಬ್ರೈನು, ಅದಕ್ಕೆ ದೇವರು ಒಂದು ಗಟ್ಟಿಯಾದ ಸ್ಕಲ್ ಒಳಗಡೆ ನೀರು CSF ಅಂತ ಇರುತ್ತೆ, ಅದರಲ್ಲಿ ತೇಲಾಡಿಸಿ ಬಿಟ್ಟಿರ್ತಾನೆ. ಅದು ಸುಮಾರು ಒಂದು ಅಡಲ್ಟ್ ಬ್ರೈನು ಹೆಚ್ಚು ಕಡಿಮೆ 1300 1500 1.5 kg ಅಷ್ಟು ಬ್ರೈನ್ ಇರುತ್ತೆ. ಅದು ಎಲ್ಲ ಕೆಲಸ ಮಾಡುತ್ತೆ. ಇಂಟೆಲಿಜೆನ್ಸು, ಕಮ್ಯುನಿಕೇಷನ್ನು, ಮೂಮೆಂಟು, ಹಾರ್ಮೋನ್ ರೆಗ್ಯುಲೇಷನ್ಸು ಎಲ್ಲ ಆರ್ಗನ್ ಫಂಕ್ಷನ್ ಮಾಡಿನೂ ಬ್ರೈನ್ ನಿಷ್ಕ್ರಿಯ ಆದರೆ ಬ್ರೈನ್ ಡೆಡ್ ಅಂದರೆ ಪೇಷಂಟ್ ಈಸ್ ಡೆಡ್ ಪ್ರಾಕ್ಟಿಕಲಿ. ಸೊ ಬ್ರೈನ್ ಹೆಲ್ತ್ ಅವೇರ್ನೆಸ್ಸು ಅಷ್ಟೇ ಇಂಪಾರ್ಟೆಂಟು ಸ್ಪೈನ್ ಹೆಲ್ತ್. ಅವೆರಡರ ಬಗ್ಗೆ ಏನು ಅಪನಂಬಿಕೆಗಳಿದೆ ಅಥವಾ ಅದ್ರ ಬಗ್ಗೆ ತಿಳುವಳಿಕೆ ಇದೆ, ಅದಕ್ಕೆ ಯಾಕೆ ಕಾಪಾಡ್ಕೊಳ್ಬೇಕು, ಅರ್ಲಿ ಡಯಾಗ್ನೋಸಿಸ್ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಓವರ್ವ್ಯೂ ನೋಡೋಣ. ಅದ್ರ ಮೇಲೆ ಏನು ಕ್ವಶನ್ಸ್ ಇದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನಾವು ಸುಮಾರು ಕಾಯಿಲೆಗಳು ಬರುತ್ತೆ ಬ್ರೈನ್ಗೆ. ಸ್ಟ್ರೋಕ್ ಇರ್ಬೋದು, ಬ್ರೈನ್ ಟ್ಯೂಮರ್ ಇರ್ಬೋದು, ನರಗಳ ನ್ಯೂರೋಪತಿ ಅಂತ ಉರಿಯೋದು, ಆಮೇಲೆ ಸ್ಪೈನ್ ಹೆಲ್ತು, ಈ ಥರ ವಿಚಿತ್ರವಾದ ಕಾಯಿಲೆಗಳು ಬರ್ತವೆ. ಫಸ್ಟ್ ಬಂದ ಕೂಡಲೇ ಪೇಷಂಟ್ಗಳು ಕೇಳೋದೇನು, ಸರ್ ಈ ಥರ ನನ್ನ ಕೈ ಜುಮ್ ಇದೆ, ನನ್ನ ಕೈ ಹೋಗ್ಬಿಡುತ್ತಾ, ನನ್ನ ಸ್ಟ್ರೋಕ್ ಆಗಿಬಿಡುತ್ತಾ? ಎಲ್ಲನೂ ಹೋಗ್ಬಿಟ್ಟು ಸ್ಟ್ರೋಕು, ಎಲ್ಲದಕ್ಕೂ ಹೋಗ್ಬಿಟ್ಟು ಇನ್ ಪರ್ಮನೆಂಟ್ ಡಿಸೆಬಿಲಿಟಿ ಅಂದರೆ ನಾನು ಹಿಂಗೆ ಬೆಡ್ ರಿಡನ್ ಆಗಿಬಿಡ್ತೀನ ಅಂತ ಎಷ್ಟೋ ಒಂದು ಹೆದರಿಕೆ. ಆ ಥರ ಇಲ್ಲ. ಎಲ್ಲ ಜನರಿಗೆ ಯಾವುದೋ ಒಂದು ಚಿಕ್ಕ ಸಿಮ್ಟಮ್ ಇರುತ್ತೆ, ಅದಕ್ಕೆ ಭಾಳ ಹೆದರಿಕೆ ಇರುತ್ತೆ. ಯಾವ ಸಿಮ್ಟಮ್ಮು ಅಲಾರಾಮಿಂಗ್ ಸಿಮ್ಟಮ್ ಅಂದರೆ ಡಾಕ್ಟ್ರ್ ಹತ್ರ ಹೋಗಬೇಕು, ಯಾವಾಗ ಹೋಗಬೇಕು, ಯಾವುದು ಇಂಪಾರ್ಟೆಂಟ್ ಅಂತ ಕೆಲವೊಂದು ಕಾಯಿಲೆಗಳ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ಫಸ್ಟ್ ಬ್ರೈನ್ ಸ್ಪೆಷಲ್ ಆರ್ಗನ್ ಅಂದಮೇಲೆ ಅದಕ್ಕೆ ಸ್ಪೆಷಲ್ ರಿಕ್ವೈರ್ಮೆಂಟ್ ಇರುತ್ತೆ. ನಮ್ಮ ಬಾಡಿಯಲ್ಲಿ ಎಲ್ಲ ಆರ್ಗನ್ಗಳು ಏನು ಬ್ಲಡ್ ಸಪ್ಲೈ ಬೇಕು ಅದರಲ್ಲಿ 20-25% ಅದಕ್ಕೆ ಶೇರ್ ಬೇಕು, ಲಯನ್ ಶೇರ್. ಯಾಕಂದರೆ ಅದು ಫಂಕ್ಷನ್ 24 hours ಮಾಡ್ತಾ ಇರುತ್ತೆ. ಮಲಗಿದ್ರು ಎಚ್ಚರ ಇದ್ದರೂ ಮಾಡಲೇಬೇಕು. ಅದರಲ್ಲಿರೋ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ, ಕೆಮಿಕಲ್ ಆ್ಯಕ್ಟಿವಿಟಿ ಇಷ್ಟು ಜಾಸ್ತಿ ಇರುತ್ತೆ. ಸೊ ಏನೇ ವ್ಯತ್ಯಾಸ ಆದ್ರೂ ಅದರದ್ದು ಎಫೆಕ್ಟ್ ಇರುತ್ತೆ. ಆ್ಯಕ್ಚುಲಿ ಅಲ್ಲಿ ಪ್ರೊಡ್ಯೂಸ್ ಆಗ್ತಿರೋ ಎಲೆಕ್ಟ್ರಿಸಿಟಿ ನೋಡಿದರೆ ಒಂದು 25 watt ಬಲ್ಬಲ್ಲಿ ಎಷ್ಟು ಬೇಕು ಅಷ್ಟು ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ನಡೀತಾ ಇರುತ್ತೆ. ಸೊ ಅದರಲ್ಲಿ ಏನೋ ಇಂಬ್ಯಾಲೆನ್ಸ್ ಆದರೆ, ಕೆಮಿಕಲ್ ಇಂಬ್ಯಾಲೆನ್ಸು, ಎಲೆಕ್ಟ್ರಿಕಲ್ ಇಂಬ್ಯಾಲೆನ್ಸ್ ಆದರೆ ವಿಧ ಕಾಯಿಲೆಗಳು ಬರ್ತವೆ. ಈಗ ನೆಕ್ಸ್ಟ್ ಫಸ್ಟ್ ಮೋಸ್ಟ್ ಕಾಮನ್ ಎಲ್ಲರಿಗೆ ಗೊತ್ತಿರೋದು ಸ್ಟ್ರೋಕ್ ಹೆದರೋದು. ಸ್ಟ್ರೋಕ್ ಅಂದರೆ ಏನು? ಫಸ್ಟ್ ಸ್ಟ್ರೋಕ್ ಆದ ಕೂಡಲೇ ಎಲ್ಲಿಗೆ ಹೋಗಬೇಕು? ಮೂರು ಚುಚ್ಚುಕೊಳ್ಳೋಕೆ ಎಲ್ಲೋ ಒಂದು ಪೆರಿಫೆರಲ್ ಸೆಂಟ್ರಿಗೆ ಹೋಗಬೇಕು. ಸ್ಟ್ರೋಕಲ್ಲಿ ಏನಾಗುತ್ತೆ ಅಲ್ಲಿ ನೋಡ್ತಾ ಇದ್ದೀರಿ ನೀವು, 2 ಟೈಪ್ ಸ್ಟ್ರೋಕು. ರಕ್ತನಾಳ ಇದೆ, ರಕ್ತನಾಳ ಅಲ್ಲಿ
ರಕ್ತ ಸಂಚಾರ ಬಂದಾಗ್ಬಿಡುತ್ತೆ. ಕಾರಣ ರಕ್ತ ನಾಳದಲ್ಲಿ ವ್ಯತ್ಯಾಸ ಇರ್ಬೋದು, ಬ್ಲಡ್ ಕ್ಲಾಟಿಂಗ್ ಮೆಕ್ಯಾನಿಸಮ್ದಲ್ಲಿ ಅದರಲ್ಲಿ ವ್ಯತ್ಯಾಸ ಇರ್ಬೋದು. ಯಾವುದೇ ಕಾರಣದಿಂದ ಅಲ್ಲಿ ಆ ಏರಿಯಾ ಬ್ರೇನ್ ಏನಿದೆ ಅದಕ್ಕೆ ಬ್ಲಡ್ ಸಪ್ಲೈ ಹೋದರೆ ಅದಿಷ್ಟು ಬ್ರೇನು ನಿಷ್ಕ್ರಿಯ ಆಗುತ್ತೆ. ಅದಕ್ಕೆ ನಾವು ಸ್ಟ್ರೋಕ್ ಅಂತೀವಿ. ಥ್ರೋಂಬೋಟಿಕ್ ಸ್ಟ್ರೋಕ್ ಅಂದರೆ ಈ ಥರ ಕ್ಲಾಟ್ ಆಗೋದು. ಇನ್ನೊಂದು ಏನಪ್ಪ ಅಂದರೆ ಬ್ರೇನ್ ಹೆಮರೇಜ್ ಅಂತೀವಲ್ಲ, ರಕ್ತನಾಳ ಏನಿರುತ್ತೆ ಅದು ಒಡೆದ್ಬಿಟ್ಟು ರಕ್ತ ಹೊರಗಡೆ ಚೆಲ್ಲುತ್ತೆ, ಅದಕ್ಕೆ ಬ್ರೇನ್ ಹೆಮರೇಜ್ ಅಂತೀವಿ. ಇನ್ನೊಂದು ಇದ್ದಕ್ಕಿದ್ದಂಗೆ ಸಡನ್ನಾಗಿ ಒಂದು ಕ್ಲಾಟ್ ಬೇರೆ ಕಡೆಯಿಂದ ಹೋಗ್ಬಿಟ್ಟು ಅಲ್ಲಿ ಬ್ಲಾಕ್ ಆಗುತ್ತೆ, ಅದಕ್ಕೆ ಎಂಬೋಲಿಕ್ ಸ್ಟ್ರೋಕ್ ಅಂತೀವಿ. ಸ್ಟ್ರೋಕ್ ಆದಮೇಲೆ ನಮಗೆ ಇಂಪಾರ್ಟೆಂಟ್ ವಿಂಡೋ ಪೀರಿಯಡ್ ಅಂತಿರುತ್ತೆ, ಅಪ್ ಟು 4 hours. ನಾವು ಅದು ಏನಾದರೂ ಅದು ರಕ್ತನಾಳ ಕ್ಲೋಸ್ ಆಗಿರೋದು ಅದಕ್ಕೆ ನಾವು ರೀಕೆನಲೈಸ್ ಅಂದರೆ ಮತ್ತೆ ರಕ್ತ ಸಂಚಾರ ಆಗಂಗೆ ಮಾಡಿದರೆ ನಾವು ರಿವರ್ಸ್ ಮಾಡ್ಕೊಳ್ಬೋದು. ಸ್ಟ್ರೋಕ್ ರಿವರ್ಸ್ ಆಗುತ್ತೆ ವಿದಿನ್ ದಟ್ ಪೀರಿಯಡ್ ಮಾಡಿದರೆ. ಅರ್ಲಿಯಾಗಿ ಮಾಡಿದರೆ ಅಟ್ಲೀಸ್ಟ್ ಫರ್ದರ್ ಮೇಜರ್ ಸ್ಟ್ರೋಕ್ ಆಗಲ್ಲ, ಎಷ್ಟಾಗಿದೆ ಅಷ್ಟಕ್ಕೆ ನಿಲ್ಲುತ್ತೆ. ಆವಾಗ ಅದಕ್ಕೆ ಯಾವುದೇ ಥರದ ಸ್ಟ್ರೋಕ್ ಸಮಸ್ಯೆ ಬಂದ ಕೂಡಲೇ ಫಸ್ಟ್ ಒಳ್ಳೆ ಸೆಂಟರ್ಗೆ ಹೋಗಿಬಿಟ್ಟು ಫರ್ದರ್ ಮೇಜರ್ ಸ್ಟ್ರೋಕ್ ಆಗದೆ ಇರೋಂಗೆ ನೋಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಇದೆ. ಅದಕ್ಕೆ ಏನು ಮಾಡಬೇಕು ಸ್ಟ್ರೋಕಿಗೆ ಅಂದರೆ, ಸ್ಟ್ರೋಕ್ ಸಿಮ್ಟಮ್ಸ್ ಏನು? ಬರೀ ಕೈ ಜೋಮು ಒಂಥರ ಹೆವಿ ಅನ್ನಿಸ್ತದೆ, ಅವೆಲ್ಲ ಸಾಫ್ಟ್ ಸಿಮ್ಟಮ್ಸು. ಯಾವಾಗ ಕೆಲವೊಂದು ಇಂಪಾರ್ಟೆಂಟ್ ಸಿಮ್ಟಮ್ಸ್ ಅಂತೀವಿ, ಮಾತು ತೊದಲು ಬರೋದು, ಒಂದೇ ಕಡೆ ವೀಕ್ನೆಸ್ ಬರೋದು, ಮುಖ ಸೊಟ್ಟಾಗೋದು, ಇವೆಲ್ಲ ಬಂದರೆ ದೇರ್ ಆರ್ ಸೈನ್ಸ್ ಆಫ್ ಸ್ಟ್ರೋಕ್. ಇದ್ದಕ್ಕಿದ್ದಂಗೆ ಈ ಥರ ಸಿಮ್ಟಮ್ಸ್ ಬಂದು ಮತ್ತೆ ನಾರ್ಮಲ್ ಆಗಿಬಿಡ್ತಾರೆ. ಅದಕ್ಕೆ ಬರೀ ಒಂದು ಸ್ವಲ್ಪ ಹೊತ್ತು ಮಾತ್ರ ಬ್ಲಡ್ ಸಪ್ಲೈ ಸರಿಯಾಗಿರಲಿಲ್ಲ ಮತ್ತು ಅಡ್ಜಸ್ಟ್ ಆಗಿರುತ್ತೆ, ಅದನ್ನು ವಾರ್ನಿಂಗ್ ಸೈನ್ಸು. ಅಂಥ ಕಂಡೀಷನಲ್ಲಿ ಇಮ್ಮಿಡಿಯೇಟಾಗಿ ಹೋಗಿ ನಾವು ಒಂದು ಸ್ಕ್ಯಾನ್, MRI ಸ್ಕ್ಯಾನ್ ಮಾಡಿ ಸ್ಟ್ರೋಕ್ ಪ್ರೋಟೋಕಾಲ್ ಅಂತ ಮಾಡಿ ನೋಡಿದರೆ ಎಷ್ಟು ಸ್ಟೇಜಲ್ಲಿ ಸ್ಟ್ರೋಕ್ ಇದೆ ಅದಕ್ಕೆ ಬೇಗ ಐಡೆಂಟಿಫೈ ಮಾಡಿದರೆ ಕೆಲವೊಂದು ಟ್ರೀಟ್ಮೆಂಟ್ ಇದೆ. ಏನಪ್ಪ ಅಂದರೆ, ಕ್ಲಾಟ್ ಇರೋದಿದ್ದರೆ ಅದಕ್ಕೆ ಥ್ರೋಂಬೋಲೈಸಿಸ್ ಅಂತೀವಿ. ಆ ಇಂಜೆಕ್ಷನ್ಗಳು ಆ ರಕ್ತ ಹೆಪ್ಪುಗಟ್ಟಿರೋದು ಕರಗಕ್ಕೆ ಕೊಟ್ಬಿಟ್ರೆ ರಕ್ತ ಮತ್ತು ಸಂಚಾರ ಸರಿ ಆಗಿಬಿಟ್ರೆ ನಾರ್ಮಲ್ ಆಗಿಬಿಡ್ತಾರೆ. ಇಲ್ಲ ಎಂಡೋವ್ಯಾಸ್ಕ್ಯುಲರ್ ಟ್ರೀಟ್ಮೆಂಟ್ ಅಂತ, ಆ ರಕ್ತನಾಳದ ಒಳಗಡೆ ಹೋಗಿಬಿಟ್ಟು ಅದು ಕ್ಲಾಟ್ ಏನಿದೆ ಅದು ತೆಗೆದುಬಿಡ್ತೀವಿ. ಅದು ತೆಗೆದುಬಿಟ್ರೆ ಮತ್ತೆ ರಕ್ತ ಸಂಚಾರ ಆಗುತ್ತೆ, ಅದು ಸರಿ ಹೋಗಿಬಿಡುತ್ತೆ. ಈಗ ಆಲ್ರೆಡಿ ಸ್ಟ್ರೋಕ್ ಆಗಿಬಿಟ್ಟಿದೆ ಅಂದರೆ ಅದಕ್ಕೆ ರಕ್ತ ತಿಳುವಾಗ ಮಾತ್ರೆ ಕೊಟ್ಟು ಫಾಲೋ ಮಾಡೋದು, ಅದು ಊತ ಆಗದೆ ಇರೋಂಗೆ ನೋಡ್ಕೊಳ್ಳೋದು. ಬ್ಲೀಡಿಂಗ್ ಆಗಿಬಿಟ್ರೆ, ಹೆಮೊರೇಜ್ ಅಂತೀವಲ್ಲ, ರಕ್ತನಾಳ ಒಡೆದ್ಬಿಟ್ಟು ಹೊರಗಡೆ ಚೆಲ್ಬಿಟ್ಟಿದ್ರೆ, ರಕ್ತನಾಳದಲ್ಲಿ ವ್ಯತ್ಯಾಸ ಆಗಿ ಹೊರಗಡೆ ಒಮ್ಮಿಂದೊಮ್ಮೆಲೆ ರಕ್ತ ಹೊರಗಡೆ ಬಂದುಬಿಟ್ರೆ ಆ ಟೈಮಲ್ಲಿ ಸ್ವಲ್ಪ ಚಿಕ್ಕ ಪ್ರಮಾಣದ ಹೆಮೊರೇಜ್ ಇದ್ದರೆ ಮೆಡಿಸಿನಲ್ಲೇ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡಿಕೊಂಡು ಮ್ಯಾನೇಜ್ ಮಾಡ್ಬೋದು. ಅದು ಭಾಳ ದೊಡ್ಡದಿದ್ದರೆ ಆಪ್ರೇಷನಿಂದನೂ ಸರಿ ಮಾಡ್ಬೋದು. ಸ್ಟ್ರೋಕ್ ಒಂದ್ಸಲ ಆದರೆ ಫಸ್ಟ್ ಪ್ರಿವೆಂಟ್ ಬರದೇ ಇರೋಂಗೆ ನೋಡ್ಕೊಳ್ಳೋದು. ಇಷ್ಟೆಲ್ಲ 3-4 ಉಪನ್ಯಾಸಕರು ಹೇಳಿದ್ರು, ಲೈಫ್ ಸ್ಟೈಲು, ಡಯಾಬಿಟಿಸು, ಫ್ಯಾಮಿಲಿ ಹಿಸ್ಟ್ರಿ, ಡಿಹೈಡ್ರೇಷನ್ನು. ಬ್ರೇನು 60% ವಾಟರ್. ಡಿಹೈಡ್ರೇಷನ್ ಇಲ್ಲದೆ ಇದ್ದರೆ ಬ್ಲಡ್ ಕ್ಲಾಟಿಂಗ್ ಮೆಕ್ಯಾನಿಸಮ್ ವ್ಯತ್ಯಾಸ ಆಗುತ್ತೆ. ಏನು ಮಾಡ್ತಾರೆ, ಬ್ಲಡ್ ಥಿನ್ನರ್ಸ್ ತೊಗೊಂಡು ಸಡನ್ನಾಗಿ ಸ್ಟಾಪ್ ಮಾಡಿರ್ತಾರೆ. ಈ ಥರ ಶುಗರ್ ಮೇಂಟೈನ್ ಮಾಡೋದಿಲ್ಲ, ಕೊಲೆಸ್ಟ್ರಾಲ್ ನ್ಯಾರೋ ಆಗಿ ಸ್ಟ್ರೋಕ್ ಆಗಿಬಿಡುತ್ತೆ. ಇವೆಲ್ಲನೂ ನಾವು ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ಕೊಳ್ಳೋದ್ರಿಂದ, ಕರೆಕ್ಟಾಗಿ ಶುಗರ್ ರೆಗ್ಯುಲರಾಗಿ ಚೆಕ್ ಮಾಡ್ಕೊಳ್ಳೋದ್ರಿಂದ, ಬ್ಲಡ್ ಪ್ರೆಷರ್ ಮೇಂಟೈನ್ ಮಾಡ್ಕೊಳ್ಳೋದ್ರಿಂದ ರಕ್ತನಾಳಗಳು ಒಡೆಯೋದೆಲ್ಲನೂ ನಿಲ್ಲಿಸ್ಬೋದು. ಸೊ ಇಟ್ ಈಸ್ ಪ್ರಿವೆಂಟೇಬಲ್. ಒಂದನೇದು. ಎರಡನೇದು, ಬೇಗ 1 ನಿಮಿಷನೂ ಲೇಟ್ ಆದರೆ ಎಷ್ಟೋ ಸಾವಿರಾರು ನರ್ವ್ ಸೆಲ್ಗಳು ಹೋಗ್ಬಿಡ್ತವೆ. ಅದಕ್ಕೆ ಟೈಮ್ ಈಸ್ ಬ್ರೇನ್ ಅಂತೀವಿ ನಾವು. ಎಲ್ಲರೂ ಹಾರ್ಟ್ ಅಟ್ಯಾಕ್ ಅಂದರೆ ಓಡ್ತಾರೆ, ಇದು ಬ್ರೇನ್ ಅಟ್ಯಾಕ್. ಏನಾಗುತ್ತೆ, 1 ನಿಮಿಷನೂ ಕೌಂಟ್ ಆಗುತ್ತೆ. ಎಷ್ಟು ನರ್ವ್ ಸೆಲ್ಸ್ ಉಳಿಸ್ತಿರೋ, ಎಷ್ಟು ಬ್ರೇನ್ ಉಳಿಸ್ತಿರೋ ಅಷ್ಟು ಡೆಫಿಸಿಟ್ಸ್, ಅಂದರೆ ವೀಕ್ನೆಸ್ಸು ಬೇಗ ರಿಕವರಿ ಆಗುತ್ತೆ, ಸ್ಪೀಚ್ ಬೇಗ ರಿಕವರಿ ಆಗುತ್ತೆ, ಫರ್ದರ್ ಡ್ಯಾಮೇಜ್ ಆಗೋದೆಲ್ಲ ಹಾಳಾಗೋದು ನಿಲ್ಲುತ್ತೆ. ಅದಕ್ಕೆ ಸ್ಟ್ರೋಕ್ ಆದಮೇಲೆ ಯಾವುದೇ ಗೊತ್ತಿಲ್ಲದೆ ಕಡೆ, ಟ್ರೀಟ್ಮೆಂಟ್ ಸರಿ ಇಲ್ಲದೆ ಕಡೆ ಹೋಗೋಕೆ ಹೋಗಬೇಡಿ. ಕರೆಕ್ಟ್ ಸೆಂಟರ್ಗೆ ಹೋಗಿ, ಕರೆಕ್ಟ್ ನ್ಯೂರಾಲಜಿಸ್ಟ್ ಇದ್ದರೆ ಭೇಟಿ ಮಾಡಿಬಿಟ್ಟು, ಇಲ್ಲ ಫಿಸಿಷಿಯನ್ಸ್ ಹತ್ರ ಹೋಗ್ಬಿಟ್ರೆ ಅವರು ಕರೆಕ್ಟಾಗಿ ಗೈಡ್ ಮಾಡ್ತಾರೆ. ಮುಂದೆ ಆಗೋ ಡ್ಯಾಮೇಜನ್ನು ನೀವು ಪ್ರಿವೆಂಟ್ ಮಾಡ್ಬೋದು. ಮತ್ತು ನೆಕ್ಸ್ಟ್ ಮೋಸ್ಟ್ ಕಾಮನ್ ಈಸ್ ಫಿಟ್ಸ್. ಎಷ್ಟೋ ಜನ ಅದು ಒಂದು ಸಲ ಬಂದುಬಿಟ್ರೆ ಅದು ಆಯ್ತು, ಅದು ಒಂಥರ ಏನೋ ಸ್ಟಿಗ್ಮಾ. ಅದು ಏನಾಗುತ್ತೆ, ಫಿಟ್ಸು ಅಥವಾ ಶೀಸರ್ಸ್ ಅಂದರೆ
ನಮ್ಮ ಬ್ರೈನಲ್ಲಿ ಕೆಲವು ಕೆಮಿಕಲ್ಸ್ ಇರುತ್ತೆ, ಇನಿಬಿಟ್ರಿ ಗಾಬಾ ಅಂತ ಒಂದು ಇದು ಇರುತ್ತೆ. ಅದು ಕೆಮಿಕಲ್ ಇಂಬ್ಯಾಲೆನ್ಸ್ ಮತ್ತು ಎಲೆಕ್ಟ್ರಿಕಲ್ ಇಂಬ್ಯಾಲೆನ್ಸ್ ಆದಾಗ ಒಂಥರ ಶಾರ್ಟ್ ಸರ್ಕ್ಯೂಟ್ ಆದಂಗೆ ಆಗುತ್ತೆ. ಆವಾಗ ಯಾವ ಬ್ರೈನ್ ಭಾಗದಲ್ಲಿ ಆ ಥರ ಶಾರ್ಟ್ ಸರ್ಕ್ಯೂಟ್ ಥರ ಆಗುತ್ತೆ, ಅದರ ಅಪೋಸಿಟ್ ಪೋರ್ಷನಲ್ಲಿ ಆ್ಯಕ್ಟಿವಿಟಿ ಇರುತ್ತೆ. ಈಗ ಮೊದಲು ನೋಡಿರಬೇಕು ನೀವು, ಫಿಟ್ಸ್ ಬರೋರಿಗೆ ಯಾವ ಥರ ಆಗುತ್ತೆ, ಕಣ್ಣು ಮೇಲೆ ಹೋಗೋದು, ಕತ್ತು ಒಂದು ಕಡೆ ತಿರುಗಿಸೋದು, ಆಮೇಲೆ ಇದ್ದಕ್ಕಿದ್ದಂಗೆ ಬಾಡಿ ಫುಲ್ ಶೇಕ್ ಆಗೋದು, ಇದು ಎಲ್ಲ ಆಗುತ್ತೆ. ಅದು ಯಾಕಂದರೆ ಹೈ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿಯಿಂದ ಬ್ರೈನ್ ಆದಾಗ ಇವೆಲ್ಲನೂ ಬ್ರೈನ್ ಏರಿಯಾದಲ್ಲಿ ಇದು ಎಲೆಕ್ಟ್ರಿಸಿಟಿ ಜಾಸ್ತಿ ಆದಾಗ ಈ ಥರ ತೊಂದರೆ ಬರುತ್ತೆ. ಅವಾಗ ಏನು ಮಾಡ್ತಾರೆ, ನೀರು ಕುಡ್ಸೋಕ್ಕೆ ಹೋಗೋದು, ಇಲ್ಲ ಅಂದರೆ ಕೈಯಲ್ಲಿ ಅದೇನು ಕಬ್ಬಣ ಕೊಡೋದು. ಆ ಟೈಮಲ್ಲಿ ಅವರು ಜೋರಾಗಿ ಉಸಿರಾಡ್ತಾ ಇರ್ತಾರೆ, ಸಲೈವ ಅದು ಬಾಯಲ್ಲಿ ಬಂದು ಫ್ರೋತ್ ಬರ್ತಾ ಇರ್ತದೆ. ಆ ಟೈಮಲ್ಲಿ ಅವರಿಗೆ ಅರಿವೇ ಇರಲ್ಲ. ನೀರು ಕುಡ್ಸೋಕ್ಕೆ ಹೋದರೆ ಇನ್ನೂ ನೀವು ಹಾಳು ಮಾಡ್ತೀರಾ. ಏನಾಗುತ್ತೆ, ಅದು ಲಂಗ್ಸಲ್ಲಿ ಹೋಗ್ಬಿಟ್ರೆ ಅದು ಮತ್ತೆ ನಿಮೋನಿಯಾಗಿ ಮತ್ತೆ ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ಏನು ಮಾಡಬೇಕು, ಹೆದರಬೇಕಾಗಿಲ್ಲ. ಅವ್ರು ಎಲ್ಲೇ ಇದ್ದರೂ ಸ್ವಲ್ಪ ಸೇಫಲ್ಲಿ ಬೀಳಂಗಿದ್ರೆ ಸ್ವಲ್ಪ ಪಕ್ಕದಲ್ಲಿ ಕೂಡಿಸ್ಬಿಟ್ಟು ಸೈಡಿಗೆ ಮಲಗಿಸ್ಬಿಟ್ಟು ಅದರಲ್ಲಿ ಬಾಯಲ್ಲಿರೋ ನೊರೆ ಏನಿದೆ ಕ್ಲಿಯರ್ ಮಾಡಬೇಕು. ಒಂದು 10-15 ನಿಮಿಷ ಬಿಟ್ಟರೆ ಅವ್ರ ಪಾಡಿಗೆ ಅವರು ಸರಿ ಹೋಗ್ತಾರೆ. ಆಮೇಲೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಬೇಕು. ಕೆಲವೊಬ್ಬರಿಗೆ ರಿಪೀಟೆಡಾಗಿ ಬರ್ತಾನೆ ಇರುತ್ತೆ, ಒಂದಾದ್ಮೇಲೆ ಒಂದು. ಆ ಥರ ಬಂದಾಗ ಆಕ್ಸಿಜನ್ ಸಪ್ಲೈ ಬ್ರೈನಿಗೆ ಹೋಗದೇ ಇದ್ದರೆ ಆವಾಗ ಬ್ರೈನ್ ಫಂಕ್ಷನು ಡಿಸ್ಫಂಕ್ಷನ್ ಆಗಿಬಿಟ್ಟು ಬ್ರೈನ್ ಡೆಡ್ ಆಗಿಬಿಡ್ತಾರೆ, ಅಥವಾ ಪಾರ್ಷಿಯಲ್ ಡ್ಯಾಮೇಜ್ ಆಗಿಬಿಡುತ್ತೆ. ಅದು ಆದರೆ ಅದು ರಿವರ್ಸ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಅದು ಆಗದೇ ಇರೋಂಗೆ ನೋಡ್ಕೋಬೇಕು. ಯಾಕೆ ಸ್ಟ್ರೋಕಲ್ಲಿ ಮತ್ತು ಫಿಟ್ಸಲ್ಲಿ ಮೆಡಿಸಿನ್ನು ಯಾರ್ದು ಅವರೇ ಸ್ಟಾರ್ಟ್ ಮಾಡೋದು, ಯಾರು ಅವರೇ ಬಿಡೋದು ಮಾಡಬಾರ್ದು. ಏನಾಗುತ್ತೆ, ಇವರು ಬಿ ಪಿ ಇರೋರು ಬಿ ಪಿ ನಾರ್ಮಲ್ ಇದೆ ನಂತೇನು, ನಾನು ಇಷ್ಟು ಸ್ವಲ್ಪ ದಿವಸದಿಂದ ನಾರ್ಮಲ್ ಇತ್ತು, ಅದಕ್ಕೆ ಬಿಟ್ಬಿಟ್ಟೆ, ಸಡನ್ ಶೂಟ್ ಆಗುತ್ತೆ, ರಕ್ತನಾಳ ಒಡೆದು ಬ್ಲೀಡ್ ಆಗಿಬಿಡುತ್ತೆ. ದಟ್ ಈಸ್ ಒನ್ ಮಿಸ್ಟೇಕ್. ಸೆಕೆಂಡ್, ಇವರು ಫಿಟ್ಸ್ದವ್ರದ್ದು ಅದೇ ಕತೆ. ಈಗೇನು ಬಂದೇ ಇಲ್ಲ ರೀ, 3 ತಿಂಗಳು 6 ತಿಂಗಳಾಯಿತು, ಮೊನ್ನೆ ತೊಗೊಂಡೆ, ನಿನ್ನೆ ತೊಗೊಂಡಿಲ್ಲ. ಒಂದು ಬ್ರೈನ್ ಒಂದು ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿಗೆ ಅಡ್ಜಸ್ಟ್ ಆಗಿಬಿಡುತ್ತೆ, ಇವ್ರು ಸಡನ್ನಾಗಿ ಸ್ಟಾಪ್ ಮಾಡಿಬಿಡ್ತಾರೆ, ಮತ್ತೆ ಸೀಜರ್ ಬಂದುಬಿಡುತ್ತೆ. ಮತ್ತೆ ಅದು ಕಂಟ್ರೋಲ್ ಮಾಡೋಕ್ಕೆ ಎಷ್ಟೊಂದು ಕಷ್ಟಪಟ್ಟು ಮತ್ತೆ ಒಂದು ಲೆವೆಲ್ಲಿಗೆ ಮೇಂಟೈನ್ ಮಾಡಬೇಕಾಗತ್ತೆ. ಅದಕ್ಕೆ ಯಾವುದೇ ಮೆಡಿಸಿನ್ ರಿಲೇಟೆಡ್ ಟು ಬ್ರೈನ್ ಆ್ಯಂಟಿ ಕನ್ವಲ್ಸೆಂಟ್ಸ್ ಏನಂತೀವಿ, ಅದು ಒಂಥರ ಪ್ಲೇನ್ ಏರಿಸ್ದಂಗೆ ಸ್ಲೋ ಆಗಿ ಕಡಿಮೆ ಮಾಡಿಕೊಂಡು ಅದಕ್ಕೆ ಈಸಿ ಅಂತ ಮಾಡಿಕೊಂಡು ಆಮೇಲೆ ಬರದೇ ಇದ್ದರೆ ಸ್ಟಾಪ್ ಮಾಡಬೇಕು. ಇವೆರಡು ಭಾಳ ಇಂಪಾರ್ಟೆಂಟು. ಪ್ರಾಕ್ಟಿಕಲ್ ಪ್ರಾಬ್ಲಮ್ಸು ನಾನು ಎಲ್ಲ ಡೀಟೇಲ್ ಹೇಳೋಕ್ಕಾಗಲ್ಲ, ಏನೇ ಕ್ವಶನ್ಸ್ ಇದ್ದರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತು 3ನೇ ಕಾಯಿಲೆ ಮೋಸ್ಟ್ ಕಾಮನ್ ಅಂದರೆ ಮಕ್ಕಳು ಭಾಳ ಸ್ಕೂಲ್ ಸ್ಟೂಡೆಂಟ್ಸಲ್ಲಿ ಹೆಡ್ಏಕ್ ಈಸ್ ಅ ಮೋಸ್ಟ್ ಕಾಮನ್. ಹೆಡ್ಏಕು ಬ್ಯಾಕ್ ಪೇನ್ ಇಲ್ಲದೆ ಇರೋರು ಯಾರು ಇರಲ್ಲ. ಹೆಡ್ಏಕಲ್ಲಿ ವಿಧವಾದ ಹೆಡ್ಏಕ್ಗಳಿದ್ದಾವೆ. ಎಲ್ಲ ಹೆಡ್ಏಕ್ಗಳಲ್ಲಿ ಮೋಸ್ಟ್ ಕಾಮನ್ ಸಫರಿಂಗ್ ಇದು ಒಪಾರಿ ಅಂತ ಮೈಗ್ರೇನ್. ಅದು ಎಷ್ಟು ಸ್ಕೂಲ್ ಮಕ್ಕಳು, ಹೆಣ್ಮಕ್ಳು, ಎಸ್ಪೆಷಲಿ ಟೀನೇಜಲ್ಲಿ, ಮಿಡ್ಲ್ ಏಜಲ್ಲಿ ಒಂಥರ ಕಿರಿಕಿರಿ. ಏನಾಗುತ್ತೆ, ಬ್ಲಡ್ ಫ್ಲೋ ಒಂದು ಬ್ರೈನ್ ಏರಿಯಾಕ್ಕೆ ಜಾಸ್ತಿ ಹೋಗೋದ್ರಿಂದ ರಕ್ತನಾಳಗಳು ಒಂದು ಸ್ವಲ್ಪ ಡೈಲೇಟ್ ಆಗೋದ್ರಿಂದ ಅಲ್ಲಿ ಒಂಥರ ಹೆಡ್ಏಕ್ ಬರುತ್ತೆ. ಒಂದೇ ಕಡೆ ಹೆಡ್ಏಕ್ ಬರೋದು, ಕಣ್ಣು ಒಂಥರ ಇರಿಟೇಷನ್ ಆಗೋದು, ವಾಮಿಟಿಂಗ್ ಬಂದಂಗೆ ಆಗೋದು, ಇವೆಲ್ಲ ಬರೋದು. ಆಮೇಲೆ ಒಂದು ಸ್ವಲ್ಪ ವಾಮಿಟ್ ಮಾಡಿದ್ಮೇಲೆ ಸ್ವಲ್ಪ ಸರಿ ಹೋಗುತ್ತೆ ಒಬ್ಬೊಬ್ಬರಿಗೆ. ಆ ಟೈಮಲ್ಲಿ ಹೆಚ್ಚು ರಕ್ತ ಸಂಚಾರ ಒಂದೇ ಏರಿಯಾ ಬ್ರೈನಿಗೆ ಹೋಗೋದ್ರಿಂದ ಇರಿಟೇಷನ್ ಇರುತ್ತೆ, ಸಿಟ್ಟಿರುತ್ತೆ, ಬಿಸಿಲು ನೋಡೋಕ್ಕಾಗಲ್ಲ. ಅದು ಇದೆಲ್ಲ ಕಾಮನ್. ಯಾಕಂದರೆ ಅದು ಟ್ರಿಗರ್ ಆಗೋದೆ 3-4 ಕಾರಣ. ಒಂದು, ನಿದ್ದೆ ಆಗಲಿಲ್ಲ, ಉಪವಾಸ ಮಾಡಿದ್ರು, ಹೈಪೋಗ್ಲೈಸಿಮಿ ಆದರೆ, ಆಮೇಲೆ ಬ್ರೈಟ್ ಲೈಟು, ಭಾಳ ಬ್ರೈಟ್ ಲೈಟು, ಸ್ಟ್ರಾಂಗ್ ಸ್ಮೆಲ್ಲು, ಲಾಂಗ್ ಟ್ರಾವೆಲ್ ಈ ಥರ ಮಾಡಿದಾಗೆಲ್ಲ ಟ್ರಿಗರ್ ಆಗುತ್ತೆ. ಮೋಸ್ಟ್ ಕಾಮನ್ ಪ್ರೀಮೆನ್ಸ್ಟ್ರಲ್ ಟೆನ್ಷನ್ ಇದ್ದಾಗ ಇವೆಲ್ಲ ಟ್ರಿಗರಿಂಗ್ ಫ್ಯಾಕ್ಟರ್ಸ್. ಅದು ಯಾವಾಗ ಬರುತ್ತೆ ಅಂತ ಕೆಲವೊಬ್ರಿಗೆ ಗೊತ್ತಾಗುತ್ತೆ, ಕೆಲವೊಬ್ರಿಗೆ ಬಂದ ಮೇಲೆ ಹೋಲ್ ಡೇ ಹಾಳಾಗುತ್ತೆ. ಸ್ಟೂಡೆಂಟ್ಸ್ ಇದ್ದರೆ ಓದೋಕ್ಕಾಗಲ್ಲ, ಕೆಲಸದವ್ರಿಗೆ ಫೋಕಸ್ ಮಾಡೋಕ್ಕಾಗಲ್ಲ. ಅವೆಲ್ಲನೂ ಮೊದಲೇ ಗೊತ್ತಿದ್ದು ಅದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದಕ್ಕೆ ಕೆಲವೊಂದು ಕಾರಣಗಳಿದೆ. ಅದು ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇರುತ್ತೆ, ಬಟ್ ಮೋಸ್ಟ್ ಆಫ್ ದಿ ಮೈಗ್ರೇನ್ಸ್ ಕ್ಯಾನ್ ಬಿ ಮ್ಯಾನೇಜ್ಡ್ ವಿತ್ ಬೆಟರ್ ಮೆಡಿಕೇಷನ್ಸ್. ಅದರಲ್ಲಿ ಎಷ್ಟೊಂದೋ ಮೆಡಿಸಿನ್ಸ್ಗಳಿದ್ದಾವೆ, ಅದು ಕೊಟ್ಟಿದ್ರೆ ನಾವು ಕಂಟ್ರೋಲ್ ಮಾಡ್ಬೋದು. ಅದು ಮೈಗ್ರೇನ್ ಅಟ್ಯಾಕ್ ಬಂದಾಗೂ ಕೆಲವೊಂದು ಮೆಡಿಸಿನ್ಸ್ಗಳು ತೊಗೊಳ್ಳೋದಿರುತ್ತೆ, ಅದು ತೊಗೊಂಡ್ರೆ ಹೆಡ್ಏಕ್ ಫ್ರೀ ಇರ್ಬೋದು, ಭಾಳ ಕಂಟ್ರೋಲ್ ಬರುತ್ತೆ. ಓವರ್ ಎ ಪೀರಿಯಡ್ ಆಫ್ ವಯಸ್ಸಾದಮೇಲೆ ಅದಕ್ಕೆ ಕಂಟ್ರೋಲ್ ಬರುತ್ತೆ. ಅದು ಮೋಸ್ಟ್ ಕಾಮನ್. ಅದಕ್ಕೆ ಬಿಟ್ಟು ಸರ್ವೈಕಲ್ ಪೇನಿಂದ, ಸ್ಪೈನಿಂದನೂ ಹೆಡ್ಏಕ್ ಬರುತ್ತೆ,
ಈ TM ಜಾಯಿಂಟಿಂದನೂ ಬರುತ್ತೆ, ಸೈನಸ್ಸಿಂದ ಬರುತ್ತೆ, ಸಾವಿರಾರು ಇರುತ್ತೆ. ಒಂದು ಹೆಡ್ಡೇಕ್, ಬ್ರೈನ್ ಟ್ಯೂಮರ್ ಹೆಡ್ಡೇಕ್, ಅದೇನು ಡಿಫ್ರೆಂಟ್ ಇರುತ್ತಾ? ಬ್ರೈನ್ ಟ್ಯೂಮರ್ ಹೆಡ್ಡೇಕ್ ಎಲ್ಲಾದ್ರ ಥರನೇ ಸುಮ್ಮನೆ ಡಲ್ ಏಕಿಂಗ್ ಇರುತ್ತೆ. ಬಟ್ ಬಿಕಾಸ್ ಕ್ರೇನಿಯಮ್ ಟೈಟ್ ಇರೋದ್ರಿಂದ ಬ್ರೈನ್ ಒಳಗಡೆ ಗ್ರೋತ್ ಆದಾಗ ಅದು ಸ್ಲೋ ಆಗಿ ಗ್ಲೋಬಲ್ ಹೆಡ್ಡೇಕ್ ಅಂತೀವಿ. ಫುಲ್ಲು ಒಂಥರ ಹೆಡ್ ಹೆವಿ ಇರುತ್ತೆ. ಎಸ್ಪೆಷಲಿ ಮಾರ್ನಿಂಗ್ ಹೆಡ್ಡೇಕ್ ಇರುತ್ತೆ. ಎದ್ದಾಗ ಒಂಥರ ಸುಸ್ತು, ಕಣ್ಣು ಮಂಜು ಬಿಕಾಸ್ ಆಫ್ ಇಂಟ್ರಾಕ್ರೇನಿಯಲ್ ಪ್ರೆಷರ್ ಅಂತೀವಿ. ಅದು ಪ್ರೆಷರ್ ಜಾಸ್ತಿ ಇರೋದ್ರಿಂದ ಕಣ್ಣು ಮಂಜು ಕಾಣೋದು, ವಾಮಿಟಿಂಗ್ ಸೆನ್ಸೇಷನ್ ಬರೋದು, ವಾಮಿಟಿಂಗ್ ಬರೋದು, ಇವೆಲ್ಲ ಸೈನ್ಸ್ ಆಫ್ ಇನ್ಕ್ರೀಸ್ಡ್ ಪ್ರೆಷರ್ ಇನ್ ದ ಬ್ರೈನ್. ಅದು ನಾವು ಅದಕ್ಕೆ ರೇಸ್ಡ್ ICP ಹೆಡ್ಡೇಕ್ ಅಂತೀವಿ. ಅದು ಯೂಶ್ವಲಿ ಏನಾದರೂ ಪ್ರೆಷರ್ ಜಾಸ್ತಿ ಆದರೆ, ಬ್ರೈನ್ ಒಳಗಡೆ ಗ್ರೋತ್ ಆದರೆ ಅದು ಬ್ರೈನ್ ಟ್ಯೂಮರ್ ಹೆಡ್ಡೇಕ್ ಅಂತೀವಿ. ಸೊ ಈ ಥರ ರಿಪೀಟೆಡ್ ಆಗ್ತಾ ಇದ್ದರೆ, ಎವ್ರಿ ಡೇ ಗೆಟಿಂಗ್ ಅಪ್ ವಿತ್ ಮಾರ್ನಿಂಗ್ ಹೆಡ್ಡೇಕು, ಹೆವಿನೆಸ್ಸು, ಬ್ಲರ್ರಿಂಗ್ ವಿಷನ್ ಆ ಥರ ಇದ್ದರೆ ಆ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಒಂದು ಸ್ಕ್ಯಾನ್ ಮಾಡಿಸೋದು ಒಳ್ಳೆಯದು. ಅದಕ್ಕೆ ಬಿಟ್ಟು ನೆಕ್ಸ್ಟ್ ಮೋಸ್ಟ್ ಕಾಮನ್ ಕಂಡೀಷನ್ ಈಸ್ ಹೆಡ್ ಇಂಜುರಿ. ಹೆಡ್ ಇಂಜುರಿ ಬಗ್ಗೆ ಅಂತೂ ಎಲ್ಲರಿಗೂ ಗೊತ್ತಿದೆ. ಅಲ್ಲಿಯೂ ಟೈಮ್ ಭಾಳ ಇಂಪಾರ್ಟೆಂಟ್. ಹೆಡ್ ಇಂಜುರಿ ಆದ ಕೂಡಲೇ ಏನು ಮಾಡ್ತಾರೆ, ದೇ ವಿಲ್ ಗೋ ಟು ಸಮ್ ನಿಯರೆಸ್ಟ್ ಹಾಸ್ಪಿಟ್ಲು ಫಸ್ಟ್, ಫೈನ್, ಅಲ್ಲಿ ಹೋಗಿ ಪ್ರೈಮರಿ ಕೇರ್ ಏನಿದೆ ತಗೋಬೇಕು. ಕೆಲವೊಂದು ಹೆಡ್ ಇಂಜುರಿ ಬೇಗ ಡಯಾಗ್ನೋಸಿಸ್ ಮಾಡಿದ್ರೆ ಜೀವ ಉಳಿಯುತ್ತೆ. ನೀವು ಓಪನ್ ಹೆಡ್ ಇಂಜುರಿ ಭಾಳ ಡ್ಯಾಮೇಜ್ ಆಗಿ ಇದು ಆಗಿದ್ರೆ ಅಲ್ಲಿ ಪೇಷಂಟ್ ಇದಾಗಲ್ಲ. ಬಟ್ ಬ್ರೇನ್ ಡೆತ್ ಆಗೋದು ಯಾವಾಗ ಅಂದರೆ, ಒಳಪೆಟ್ಟು ಅಂತೀವಲ್ಲ, ಸ್ಕಲ್ ಹಂಗೆ ಇರುತ್ತೆ, ಒಳಗಡೆ ಭಾಳ ಡ್ಯಾಮೇಜ್ ಆಗಿ ಅದು ಊತ ಬರುತ್ತೆ ಬ್ರೈನಿಗೆ ಎಡಿಮಾ ಅಂತೀವಿ. ಬ್ರೈನ್ ಸ್ವೆಲ್ ಆಗುತ್ತೆ. ಸ್ವೆಲ್ ಆದಾಗ ಅದಕ್ಕೆ ಹೊರಗಡೆ ಬಾವು ಬರೋಕ್ಕೆ ಜಾಗ ಇಲ್ಲ, ಬರೀ ಥಿಕ್ ಸ್ಕಲ್ ಇರುತ್ತಲ್ಲ, ಅದಕ್ಕೇನಾಗುತ್ತೆ, ಅದು ಪಕ್ಕದ ಬ್ರೈನಿಗೆ ಪ್ರೆಸ್ ಮಾಡಿಬಿಡುತ್ತೆ. ಹಾಗಾಗಿ ಉಳಿದಿರೋ ನಾರ್ಮಲ್ ಬ್ರೈನು ಕೂಡ ಹಾಳಾಗೋಗ್ಬಿಡುತ್ತೆ. ಪೇಷಂಟ್ ಬ್ರೈನ್ ಕಂಪ್ಲೀಟ್ ನಿಷ್ಕ್ರಿಯ ಆಗುತ್ತೆ. ಬ್ರೈನ್ ಸ್ಟೆಮ್ ಅನ್ನೋದು ಕೆಲಸ ಮಾಡದೇ ಇದ್ದರೆ ನಮ್ಮ ಕಣ್ಣು ಪೀಪಲ್ ಅಂತೀವಲ್ಲ, ಅದು ಡೈಲೇಟ್ ಆಗಿಬಿಡುತ್ತೆ. ಅದು ಒಂದು ಸಲ ಆಗಿಬಿಟ್ರೆ ನೀವು ಆಮೇಲೆ ಆಪ್ರೇಷನ್ ಮಾಡಿದ್ರೂ ಯೂಸ್ ಇಲ್ಲ. ಸೊ ಆ ಫಸ್ಟ್ ಗೋಲ್ಡನ್ ಅವರ್ ಏನಿದೆ ಅದು ಕಳ್ಕೊಳ್ಬಾರ್ದು. ಎಷ್ಟೇ ಹೆಡ್ ಇಂಜುರಿ ಆದರೂ ಇಮಿಡಿಯೇಟ್ ಸ್ಕ್ಯಾನ್ ನೋಡಿಕೊಂಡು ಅದು ಯಾವ ಥರ ಹೆಡ್ ಇಂಜುರಿ ಇದೆ ಅಂತ ಗೊತ್ತು ಮಾಡಿಕೊಂಡು ಆ ಟೈಮಲ್ಲಿ ಏನೋ ಟ್ರೀಟ್ಮೆಂಟ್ ಮಾಡಿದರೆ ಪೇಷಂಟು ರಿಕವರ್ ಆಗೋ ಚಾನ್ಸಸ್ಸು ಭಾಳ ಇರುತ್ತೆ. ಇನ್ನೊಂದು ಎಕ್ಸ್ಟ್ರಾ ಡ್ಯೂರಲ್ ಹೆಮಟೋಮ ಅಂತೀವಿ. ಅಂದರೆ ಬ್ರೇನು ಮತ್ತು ಸ್ಕಲ್ ಮಧ್ಯೆ ಬ್ಲಡ್ ಕಲೆಕ್ಟ್ ಆಗುತ್ತೆ. ಬಿದ್ದ ಕೂಡಲೇ ಪೇಷಂಟ್ ಸರಿಗಿರ್ತಾನೆ, ಎಲ್ಲ ಇರ್ತಾನೆ, ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅನ್ಕಾನ್ಷಿಯಸ್ ಆಗಿಬಿಡ್ತಾನೆ. ಯಾಕೆ ಅಂದರೆ ಅದು ಕ್ಲಾಟ್ ಜಾಸ್ತಿ ದೊಡ್ಡದಾಗಿ ಬ್ರೈನಿಗೆ ಪುಷ್ ಮಾಡಿದಾಗ ಪೇಷಂಟ್ ಅನ್ಕಾನ್ಷಿಯಸ್ ಆಗಿಬಿಡ್ತಾನೆ. ಅಂಥ ಕೇಸಲ್ಲಿ ನಾವು ಬೇಗ ಡಯಾಗ್ನೋಸಿಸ್ ಮಾಡೋದು, ಕ್ಲಾಟ್ ತೆಗೆದುಬಿಟ್ರೆ ಪೇಷಂಟ್ ನೆಕ್ಸ್ಟ್ ಟೈಮ್ ಮನೆಗೆ ನಡ್ಕೊಂಡು ಹೋಗ್ತಾನೆ. ಹಾಗೆ ಬಿಟ್ಬಿಟ್ರೆ ಬ್ರೈನ್ ಡೆತ್ ಆಗಿಬಿಡುತ್ತೆ. ಸೊ ಕೆಲವೊಂದು ಜ್ಞಾನ ಇದ್ದರೆ, ನಾಲೆಜ್ ಇದ್ದರೆ, ಈ ಥರ ಇರುತ್ತೆ ಅಂತ ಗೊತ್ತಿದ್ದರೆ, ಅದ್ರ ಬಗ್ಗೆ ನಿಮ್ಗೆ ಟೈಮ್ ಅವೇರ್ನೆಸ್ ಇದ್ದರೆ, ಇವೆಲ್ಲ ಪ್ರಿವೆಂಟೇಬಲ್ ಕಾಸಸ್. ಈಗ ಈವನ್ ಸ್ಟ್ರೋಕು ಬೇಗ ಡಯಾಗ್ನೋಸ್ ಮಾಡಿದ್ರೆ, ಹೆಡ್ ಇಂಜುರಿ ಬೇಗ ಡಯಾಗ್ನೋಸ್ ಮಾಡಿದರೆ, ಈ ಫಿಟ್ಸಲ್ಲಿನೂ ಬೇಗ ಯಾವ ಥರ ಮ್ಯಾನೇಜ್ ಮಾಡ್ಬೇಕಂತ ಮಾಡಿದರೆ ನಾವು ಫರ್ದರ್ ಕಾಂಪ್ಲಿಕೇಶನ್ಸ್, ಲಾಂಗ್ ICU ಸ್ಟೇ ಅವೆಲ್ಲನೂ ಪ್ರಿವೆಂಟ್ ಮಾಡ್ಬೋದು. ಅದಕ್ಕೆ ಇದ್ರ ಬಗ್ಗೆ ಸ್ವಲ್ಪ ಕಾಮನ್ ಜ್ಞಾನ ಇದ್ದರೆ ಭಾಳ ಹೆಲ್ಪ್ ಆಗುತ್ತೆ ಭಾಳ ಪೇಷಂಟ್ಸ್ಗೆ. ಅದು ಬೇರೆ ಬೇರೆ ಟ್ಯೂಮರ್ ಬಗ್ಗೆ ಹೇಳ್ಕೊಂಡು ಹೋದರೆ ಅದು ಭಾಳ ದೊಡ್ಡ ಟಾಪಿಕ್ಕು. ಬ್ರೈನ್ ಟ್ಯೂಮರ್ಸ್ ಅಂದ ಕೂಡಲೇ ಎಲ್ಲರೂ ಹೆದರಿ ಬಿಡ್ತಾರೆ. ಎಲ್ಲ ಬ್ರೈನ್ ಟ್ಯೂಮರ್ಗಳು ಡೆಡ್ ಎಂಡ್ ಅಲ್ಲ. ಎಷ್ಟೋ ಬ್ರೈನ್ ಟ್ಯೂಮರ್ಗಳಿಗೆ ಸಂಪೂರ್ಣವಾಗಿ ಕ್ಯೂರ್ ಮಾಡ್ಬೋದು. ಎಸ್ಪೆಷಲಿ ಈ ಮೆನಿಂಜಿಯೋಮಾ ಮತ್ತು ಪಿಟ್ಯೂಟರಿ ಟ್ಯೂಮರ್ಸು ಅವೆಲ್ಲ ಏನಂತೀವಿ, ಅವು ಕರೆಕ್ಟಾಗಿ ಆಪ್ರೇಷನ್ ಮಾಡಿಬಿಟ್ಟು ತೆಗೆದ್ರೆ ಅವೇನು ಕ್ಯಾನ್ಸರ್ಸ್ ಅಲ್ಲ, ಅದು ಬೇರೆ ಬ್ರೈನಿಗೆ ಹಾಳು ಮಾಡೋದಕ್ಕಿಂತಲೂ ಮೊದಲು ತೆಗೆದ್ರೆ ಕಂಪ್ಲೀಟ್ ಕ್ಯೂರ್ ಆಗುತ್ತೆ. ಕೆಲವೊಂದು ಕ್ಯಾನ್ಸರಸ್ ಬ್ರೈನ್ ಟ್ಯೂಮರ್ಸ್ ಇರುತ್ತೆ, ಅವು ಮತ್ತೆ ಬೆಳೆಯುತ್ತೆ. ಅಂಥ ಕೇಸಲ್ಲಿ ಬೇರೆ ಥರ ಅಷ್ಟು ಈಸಿ ಎಲ್ಲ ಮಾಡೋದಕ್ಕೆ ಎಲ್ಲ ಇಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ, ಮೈಕ್ರೋಸ್ಕೋಪ್ ಬೇಕಾಗುತ್ತೆ. ಒಳ್ಳೆ ಸೆಂಟರ್ಸಲ್ಲಿ ಎಕ್ಸ್ಪೀರಿಯನ್ಸ್ ಡಾಕ್ಟ್ರ್ ಹತ್ರ ಮಾಡಿಸೋದು ಬ್ರೈನ್ ಟ್ಯೂಮರ್ ಸರ್ಜರಿ. ಆಮೇಲೆ ಮಾಡರ್ನ್ ಇಕ್ವಿಪ್ಮೆಂಟ್ಸ್ ಭಾಳ ಬಂದಿದೆ ಎಕ್ಯುರೇಸಿ ಇದು ಮಾಡೋದಕ್ಕೆ. ಅವೆಲ್ಲ ಮಾಡಿ ಏನಾದರೂ ಸ್ವಲ್ಪ ಟ್ಯೂಮರ್ ಉಳ್ಕೊಂಡಿದ್ರೆ ಅದಕ್ಕೆ ಸ್ಪೆಷಲ್ ರೇಡಿಯೇಷನ್ಸ್ ಬಂದಿದೆ ಅಲ್ಲೇ ಸುಟ್ಟು ಬಿಡೋಕ್ಕೆ. ಆ ಥರ ಬ್ರೈನ್ ಟ್ಯೂಮರ್ಸಲ್ಲಿನೂ ಭಾಳ ಮಾಡರ್ನ್ ಟೆಕ್ನಾಲಜೀಸ್ ಬಂದಿದೆ ಟು ಹ್ಯಾಂಡಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರೈನ್ ಟ್ಯೂಮರ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಬೆನ್ನೋವು. ಬೆನ್ನೋವು ಯಾರಿಗಿಲ್ಲ, ಎಲ್ರಿಗಿದೆ. ಎಲ್ಲರಿಗೆ ಹೆದರಿಕೆ ಬೆನ್ನೋವು ಸರ್ಜರಿ. ಏನನ್ನ ಮಾಡಿರಿ, ನನಗೆ ಸ್ಪೈನ್ ಸರ್ಜರಿ ಬೇಡ. ಎಸ್,
ಈ ಫಿಯರ್ ಯಾಕಿದೆ ಅಂದರೆ ಹಿಂದೆ ಜನ ಭಾಳ ಸಫರ್ ಆಗಿದ್ದಾರೆ. ಆವಾಗ ಮೈಕ್ರೋಸ್ಕೋಪ್ ಇರಲಿಲ್ಲ, ಪ್ರಾಪರ್ ಬೇಕಾದಂಥ ಇಕ್ವಿಪ್ಮೆಂಟ್ಸ್ ಇರಲಿಲ್ಲ, ಕೆಲವೊಂದು ಕೇಸಸ್ ಆಗಿರ್ಬೋದು. ಈಗ ಇಟ್ ಹಸ್ ಬಿಕಮ್ ನ್ಯೂ ನಾರ್ಮಲ್. ಎಲ್ಲ ಸೆಂಟರ್ಸಲ್ಲಿ ಅದಕ್ಕೆ ಬೇಕಾದ ಇಕ್ವಿಪ್ಮೆಂಟ್ಸ್ ಎಲ್ಲ ಬರ್ತಾಯಿದೆ. ಬಟ್ ಎಲ್ಲ ಬ್ಯಾಕ್ ಪೇನು ಡಿಸ್ಕ್ ಅಲ್ಲ, ಎಲ್ಲ ಬ್ಯಾಕ್ ಪೇನಿಗೂ ಸರ್ಜರಿ ಬೇಕಾಗಿದ್ದಿಲ್ಲ. 100ಕ್ಕೆ 70 ಜನಕ್ಕೆ ಬ್ಯಾಕ್ ಪೇನ್ ಇದ್ದೇ ಇರುತ್ತೆ. ಮೋಸ್ಟ್ ಕಾಮನ್ ಈಸ್ ಡ್ಯೂ ಟು ಮಸಲ್ಲು, ಜಾಯಿಂಟ್ ರಿಲೇಟೆಡ್ ಇಶ್ಯೂ, ಪೋಸ್ಚರ್ ರಿಲೇಟೆಡು, ಜಾಸ್ತಿ ಹೊತ್ತು ಕೂಡೋದು. ಆಮೇಲೆ ಅಪ್ಪರ್ ನೆಕ್ ಪೇನು, ಟೆಕ್ ನೆಕ್ ಅಂತೀವಿ. ಎಲ್ಲರೂ ಈ ಕೂತ್ಬಿಟ್ಟು 8 ಅವರ್ಸ್ 10 ಅವರ್ಸ್ ವರ್ಕ್ ಮಾಡ್ತಾರೆ. ಸಾಫ್ಟ್ವೇರ್ ಇಂಜಿನಿಯರ್ಸ್ ಬಂದುಬಿಟ್ಟು ಇಲ್ಲಿ ಹಿಡ್ಕೊಂಡಿದೆ, ಇದು ಆಗಿದೆ, ಅದು ಆಗಿದೆ, ಆ ಸ್ಕ್ಯಾನ್ ಮಾಡಿ, ಈ ಸ್ಕ್ಯಾನ್ ಮಾಡಿ. ಸ್ಕ್ಯಾನ್ ಎಲ್ಲ ನಾರ್ಮಲ್ ಇರುತ್ತೆ. ಅದೆಲ್ಲ ಮಸಲ್ ಲೋಡ್ ಬೀಳೋದ್ರಿಂದ ಮಸಲ್ ಸ್ಪ್ಯಾಸಮ್ಗೆ ಹೋಗಿರುತ್ತೆ. ಆಮೇಲೆ ಅದು ಕರ್ವೇಚರ್ ಎಲ್ಲ ಸ್ಪೈನ್ ಹಾಳಾಗುತ್ತೆ. ಹಂಗೇ ಬಿಟ್ಬಿಟ್ರೆ ಅದು ಕ್ರಾನಿಸಿಟಿಗೆ ಹೋಗಿ ಸ್ಪೈನಲ್ಲಿ ಎಲ್ಲ ಡಿಜನ್ರೇಷನ್ ಬಂದಿರುತ್ತೆ. ಅದಕ್ಕೆ ಸ್ಪೈನ್ ಹೆಲ್ತ್ ಚೆನ್ನಾಗಿರ್ಬೇಕಾದ್ರೆ ಮೇನ್ ಮಾಡಬೇಕಾಗಿರೋದು ನಾವು ಸರಿಯಾಗಿ ಕೂತ್ಕೋಬೇಕು. ಒಂದೇ ಕಡೆ ಕೂತ್ಕೋಬಾರ್ದು. ಒಂದೇ ಕಡೆ ಕೂತ್ಕೊಂಡ್ರೆ ಅದ್ರ ಮೇಲೆ ಲೋಡ್ ಬೀಳೋದ್ರಿಂದ ಡಿಜನ್ರೇಷನ್ ಭಾಳ ಜಾಸ್ತಿ ಆಗುತ್ತೆ. ಆಮೇಲೆ ಡಿಸ್ಕ್ ಪ್ರಾಬ್ಲಮ್ ಆಗೋದಾಗಲಿ ಅಥವಾ ಕರ್ವೇಚರ್ ಇದು ಆಗೋದಾಗಲಿ, ಸ್ಪೈನಲ್ ಮೇಲೆ ಲೋಡ್ ಬೀಳೋದಾಗಲಿ, ಮಸಲ್ ಹೆಲ್ತ್ ಎಲ್ಲ ಕೆಟ್ಟು ಹೋಗುತ್ತೆ. ಅದಕ್ಕೆ ಎವ್ರಿ 40 ಮಿನಿಟ್ಸು 1 ಅವರ್ಗೆ ಎದ್ದು ಒಂದು 5 ನಿಮಿಷ ಅಡ್ಡಾಡೋದು. ದಿನಾಗಲೂ ಅಟ್ಲೀಸ್ಟ್ ಒಂದು 6 ಇಂದ 12 ಸೂರ್ಯ ನಮಸ್ಕಾರ ಅಥವಾ ಸ್ಪೈನ್ ಎಕ್ಸರ್ಸೈಸ್ ಕಲಿಯೋದು. ಒಂದೇ ಕಡೆ ಕೂಡದೇ ಇರೋಂಗೆ ಪೊಸಿಷನ್ ಚೇಂಜ್ ಮಾಡೋದು. ಆಮೇಲೆ ವರ್ಕಿಂಗ್ ಇರ್ತಾರೆ ಕೆಲವೊಬ್ಬರು 8 ಅವರ್ಸ್ 10 ಅವರ್ಸ್ ಕೂಡೋರಿದ್ದರೆ ಅವರು ಕೂಡೋದು ಅರ್ಗೋನಾಮಿಕ್ಸ್ ಅಂತೀವಿ, ಕೂಡೋ ಚೇರು, ನೋಡೋದು ಲ್ಯಾಪ್ಟಾಪು, ಅದು ಕರೆಕ್ಟ್ ಪೊಸಿಷನ್ ಇರಬೇಕು, ಕ್ರೌಡೆಡ್ ಇರಬಾರ್ದು. ಅವೆಲ್ಲ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇಲ್ಲ ಅಂದರೆ ನಮ್ಮ ನೆಕ್ಕು ಸ್ಟ್ರೇಟ್ ಇದ್ದರೆ ನಮ್ಮ ಹೆಡ್ದು ವೇಟು 7 to 8 kg. ದ ಮೂಮೆಂಟ್ ವಿ ಬೆಂಡ್, ಒಂದು 5 ಡಿಗ್ರಿ ಬೆಂಡ್ ಆದರೆ ಅದ್ರ ವೆಯ್ಟ್ ಜಾಸ್ತಿ ಆಗುತ್ತೆ, 12 to 13 kg ಆಗಿಬಿಡುತ್ತೆ. ಆವಾಗ ಎಕ್ಸ್ಟ್ರಾ ಮಸಲ್ಸ್ ವರ್ಕ್ ಮಾಡಬೇಕಾಗತ್ತೆ, ನೆಕ್ ಪೇನ್ ಸ್ಟಾರ್ಟ್ ಆಗುತ್ತೆ. ಎಲ್ಲರಿಗೂ ನೋಡಿದ್ರೆ ಎಡಕ್ಕೂ ಬೆನ್ನು ನೋವು. ನೀವೆಲ್ಲ ವಾಕ್ ಮಾಡ್ತೀನಿ ಸರ್, ಎಲ್ಲ ಮಾಡ್ತೀನಿ, ನನಗೇನು ವಾಕ್ ಕೈ ಕಾಲಿಗೆ ಆಯಿತು, ಸ್ವಲ್ಪ ಹರ್ಟಿಗೆ ಆಯಿತು. ಬಟ್ ಬೆನ್ನಿಗೆ ಏನು ಮಾಡ್ತಾಯಿದ್ದೀವಿ ನಾವು? ಬೆನ್ನಿಗೆ ಏನು ಮಾಡ್ತಾನೆ ಇಲ್ಲ. ಬೆನ್ನು ಅದಕ್ಕೆ 33 ಸ್ಪೈನ್ ಯಾಕೆ ಕೊಟ್ಟಿದ್ದಾರೆ ಅಂದರೆ ಮೂಮೆಂಟಲ್ಲಿರಲಿ ಅಂತ. ಸೊ ಎಲ್ಲಿವರೆಗೆ ಸ್ಪೈನ್ ಮೂಮೆಂಟಲ್ಲಿರುತ್ತೆ, ಹೆಲ್ದಿ ಇರುತ್ತೆ, ಬ್ಲಡ್ ಸಪ್ಲೈ ಚೆನ್ನಾಗಿರುತ್ತೆ, ಮಸಲ್ ಹೆಲ್ದಿ ಇರುತ್ತೆ, ನೀವು ಆ್ಯಕ್ಟಿವ್ ಆಗಿರ್ತೀರ. ಯಾವಾಗ ಅದು ಮೂಮೆಂಟ್ ಇಲ್ಲ, ಡಿಜನ್ರೇಷನ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ನೋವು ಇಲ್ಲಿ ಹಿಡ್ಕೊಳ್ತು ಏನು ಮಾಡಿದ್ರು ಹೋಗಿ ಏನೋ ಒಂದು ನರದ ಮೇಲೆ ಪ್ರೆಷರ್ ಇರೋದು, ಒಂದು ಆಪ್ರೇಷನ್ ಮಾಡ್ತಾರೆ, ಆಪ್ರೇಷನ್ ಮಾಡೋದು ಸರಿಯಾಗಿಲ್ಲ. ಆಪ್ರೇಷನ್ ಮಾಡಿರೋದು ಅದು ಒಂದು ನರದ ಮೇಲೆ ಇರೋ ಪ್ರೆಷರ್ ತೆಗಿಯೋಕ್ಕೆ, ಅಲ್ಲಿ ಕಾಲಿಗೆ ಎಳೆಯೋ ಪ್ರೆಷರ್ ಕಡಿಮೆ ಮಾಡೋಕ್ಕೆ ಮಾಡಿರೋದು. ಬಟ್ ಅದೊಂದು ತೆಗೆದ್ರೆ ಫುಲ್ ಸ್ಪೈನು ಹೋಗಲ್ಲ. ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗೋವರೆಗೆ, ನಿಮ್ಮ ಪೋಸ್ಚರ್ ಸರಿ ಆಗೋವರೆಗೆ, ನೀವು ದಿನಾಲೂ ಎಕ್ಸರ್ಸೈಸ್ ಮಾಡೋವರೆಗೆ ನಿಮ್ಮ ಸ್ಪೈನ್ ಸರಿಯಾಗಲ್ಲ. ಅದಕ್ಕೆ ಸ್ಪೈನ್ ಹೆಲ್ತ್ ಬೇಕಾದರೆ ನೀವು ಸ್ಪೈನ್ ಎಕ್ಸರ್ಸೈಸು, ಸ್ವಿಮ್ಮಿಂಗು, ಇಲ್ಲ ಸೂರ್ಯ ನಮಸ್ಕಾರ, ಇವು ಯಾವುದಾದ್ರೂ ಅಳವಡಿಸ್ಕೊಳ್ಳೇಬೇಕು. ಆಮೇಲೆ ಒಂದೇ ಕಡೆ ಕೂಡೋದು ಒಳ್ಳೆಯದಲ್ಲ. ಎಸ್ಪೆಷಲಿ ಡ್ರೈವರ್ಸು, ಸಾಫ್ಟ್ವೇರ್ ಇಂಜಿನಿಯರ್ಸು, ಆಮೇಲೆ ಯಾರು ಜಾಸ್ತಿ ಹೊತ್ತು ಕೂಡ್ತಾರೆ, ಟ್ರ್ಯಾಕ್ಟರ್ ಓಡಿಸೋರು, ಇವರು ಇಷ್ಟು ರಫ್ ರೋಡು, ಶಾಕ್ ಅಬ್ಸರ್ವರ್ ಇರಲ್ಲ, ಜಂಪ್ ಆಗಿ ಸ್ಪೈನ್ ಇಷ್ಟೊಂದು ಹಾಳಾಗಿರುತ್ತೆ. ಹೆಂಗೆ 30 years 20 years ಇರೋರು ಅದು ಆಮೇಲೆ ರಿವರ್ಸ್ ಮಾಡೋದು ಭಾಳ ಕಷ್ಟ ಆಗಿಬಿಡುತ್ತೆ ಅದು. ಸೊ ಸ್ಪೈನ್ ಹೆಲ್ತು ಭಾಳ ಇಂಪಾರ್ಟೆಂಟು. ಅದು ಎಟ್ಲೀಸ್ಟ್ ಫರ್ದರ್ ಡ್ಯಾಮೇಜ್ ಆಗದೆ ಇರೋಂಗೆ ನೋಡ್ಕೊಳ್ಳೋದು. ಆಮೇಲೆ ಹುಡುಗರು ಏನು ಮಾಡ್ತಾರೆ, ಇಷ್ಟು ದಿವ್ಸಕ್ಕೆ ಸಡನ್ನಾಗಿ ಬಿಟ್ಟಿರ್ತಾರೆ, ಜಿಮ್ಮಿಗೆ ಹೋಗ್ಬಿಟ್ಟು ಸಡನ್ನಾಗಿ ವೇಟ್ ಎತ್ಬಿಡೋದು. ಆಮೇಲೆ ಪ್ರಿಪೇರ್ ಆಗಿರಲ್ಲ, ವಾರ್ಮಪ್ ಆಗಿರಲ್ಲ, ಅದು ಡಿಸ್ಕು ಹೊರಗಡೆ ಬಂದು ಸರ್ಜರಿ ಮಾಡಿಸ್ಕೊಂಡಿರೋದು ಎಷ್ಟೋ ಎಕ್ಸಾಂಪಲ್ಸ್ ಇದೆ. ಸೊ ಸ್ಲೋ ಆಗಿ, ಸ್ಟೀಡಿಯಾಗಿ, ರೆಗ್ಯುಲರಾಗಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಏನೂ ತೊಂದರೆ ಇಲ್ಲ. ಜಿಮ್ಮಿಗೆ ಮಾಡಿ, ಬಟ್ ಫಸ್ಟ್ ವಾರ್ಮಪ್ಪು, ಸ್ಟ್ರೆಚಿಂಗ್ ಮಾಡ್ಕೊಳ್ಳೋದು ಒಳ್ಳೆಯದು. ಯೋಗ ಈಸ್ ಸುಪೀರಿಯರ್, ಅದರಲ್ಲಿ ಸ್ಟ್ರೆಚಿಂಗ್ ಜಾಸ್ತಿ ಇರುತ್ತೆ. ಆಮೇಲೆ ಪೋಸ್ಚರ್ ಭಾಳ ಇಂಪಾರ್ಟೆಂಟು. ಸ್ಪೈನ್ ಹೆಲ್ತ್ ಇನ್ನೊಂದು ನಾವು ನೋಡಿರೋದು, ಎಲ್ಲ ಸ್ಪೈನ್ಗೆ ಸರ್ಜರಿ ಬೇಕಾ, ಡಾಕ್ಟ್ರ್ ಹತ್ರ ಯಾವಾಗ ಹೋಗಬೇಕಾ? ಎಲ್ಲರಿಗೂ ಮಸಲ್ ಹಿಡ್ಕೊಳ್ಳುತ್ತೆ, ಬ್ಯಾಕ್ ಪೈನ್ ಇರುತ್ತೆ, 3-4 ದಿವಸದಲ್ಲಿ ಹೋಗುತ್ತೆ. ಡಾಕ್ಟ್ರ್ ಹತ್ರ ಹೋದರೆ ಒಂದು 2-3 ವಾರದಲ್ಲಿ ಅದು ಸೆಟ್ಲ್ ಆಗಬೇಕು. ಅದು ಆಗ್ತಾಯಿಲ್ಲ. ಸಿವಿಯರ್ ಬ್ಯಾಕ್ ಪೇನ್ ಇದೆ, ಕಾಲಿಗೆ ಎಳಿತಾ ಇದೆ, ಸಯಾಟಿಕ್ ಪೇನ್ ಥರ ಬರ್ತಾ ಇದೆ, ಕೂಡೋಕ್ಕೆ ಆಗ್ತಾಯಿಲ್ಲ, ಪಾದದಲ್ಲಿ ವೀಕ್ನೆಸ್ ಬರ್ತಾ ಇದೆ, ಯೂರಿನ್ ಅರ್ಜೆಂಟಾಗಿ ಹೋಗ್ಬೇಕು ಅನ್ನಿಸ್ತಾ ಇದೆ. ಈ ಥರ ಏನೋ ಸಿಮ್ಟಮ್ಸ್ ಬಂದರೆ ನೀವು ಇಮಿಡಿಯೇಟಾಗಿ MRI ಸ್ಕ್ಯಾನ್ ಮಾಡಿ ಫರ್ದರ್ ಹಾಳಾಗದೆ ಇರೋಂಗೆ ನೋಡ್ಕೊಳ್ಳೋದು ಇಂಪಾರ್ಟೆಂಟು. ಅದಕ್ಕೂ ಆಪ್ರೇಷನ್ ಬೇಕಾ ಇಲ್ಲ ಅಂತ ಅದ್ರ ಸ್ಪೆಷಲಿಸ್ಟ್ ಕಡೆ ನೋಡಿ ಡಿಸಿಷನ್. ಆಮೇಲೆ ಇವರೆಲ್ಲರೂ 108 ಕಡೆ ತಿರುಗಿ ಅದು ಕಾಯಿನ್ ಹಾಕ್ಕೊಂಡು, ಎಲ್ಲ ಸ್ಟ್ರಾಕ್ಷನ್ ಹಾಕ್ಕೊಂಡು, ಎಲ್ಲ ಮಾಡಿ ಫುಟ್ ಡ್ರಾಪ್ ಆದಮೇಲೆ ಬಂದುಬಿಟ್ಟು ಸರ್ಜರಿ ಮಾಡಿ, ಅದು ಬರೋದಿಲ್ಲ. ಅದು ನರ ಸತ್ತು ಹೋದ್ಮೇಲೆ ಅದು ನರಕ್ಕೆ ರಿಕವರ್ ಮಾಡೋದು ಭಾಳ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ಇಂಥ ಸಿಮ್ಟಮ್ಸ್ ಇದ್ದರೆ ನೀವು ಬೇಗ ಹೋಗಿ ಕರೆಕ್ಟ್ ಟ್ರೀಟ್ಮೆಂಟ್ ತೊಗೊಳ್ಳೋದು ಇಂಪಾರ್ಟೆಂಟು. ಆಮೇಲೆ
ಓಲ್ಡ್ ಏಜಲ್ಲಿ ಬೋನ್ ಭಾಳ ವೀಕ್ ಆಗಿರುತ್ತೆ, ಆಸ್ಟಿಯೋಪೊರೋಸಿಸ್ ಅಂತೀವಿ. ಅವ್ರು ಸುಮ್ಮನೆ ನಡೀತಾ ಇರ್ಬೇಕಾದ್ರೆ ರಿಫ್ಲೆಕ್ಸಸ್ ಸರಿಗಿರಲ್ಲ, ಸ್ವಲ್ಪ ಬಿದ್ದುಬಿಟ್ಲೆ ಅದು ಬೋನ್ ಕ್ರ್ಯಾಕ್ ಆಗಿಬಿಟ್ಟು ಫ್ರ್ಯಾಕ್ಚರ್ ಆಗಿಬಿಡುತ್ತೆ. ಸ್ವಲ್ಪ ಸಿವಿಯರ್ ಪೇನ್ ಇರುತ್ತೆ, ರೆಸ್ಟ್ ತೊಗೋತಾರೆ, ಸರಿ ಹೋಗ್ತಾರೆ. ಅದು ಹಂಗೆ ಬಾಕೊಂಡು ಬರುತ್ತೆ. ಕೆಲವೊಂದು ಸಲ ಅದು ಸ್ಪೈನಲ್ ಕಾರ್ಡಿಗೆ ಟಚ್ ಆಗಿಬಿಟ್ರೆ ಎರಡು ವೀಕ್ನೆಸ್ ಬರುತ್ತೆ, ಅದು ಇನ್ನೂ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಓಲ್ಡ್ ಏಜಲ್ಲಿರೋರು ಭಾಳ ಕೇರ್ಫುಲ್ ಇರಬೇಕು. ಎದ್ದು ರಾತ್ರಿಗೆ ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ನೀರೆಲ್ಲನೂ ಚೆಲ್ಲಾಗಿದ್ದರೆ ಅಥವಾ ಕ್ಯಾಲ್ಸಿಯಮು ವಿಟಮಿನ್ ಡಿ ಸಪ್ಲಿಮೆಂಟ್ ತೊಗೋತಾ ಇದ್ದರೆ ಅವರೆಲ್ಲರೂ ಅದು ಬೋನ್ ಹೆಲ್ತ್ ಯಾವ ಥರ ಇದೆ ಅಂತ ನೋಡಿಕೊಂಡು ಬೀಳದೇ ಇರೋಂಗೆ ಇರೋದು ಭಾಳ ಇಂಪಾರ್ಟೆಂಟು. ಎಸ್ಪೆಷಲಿ 70-80 ವರ್ಷ ಆದಮೇಲೆ ಆಗದೇ ಇದು ಕಾಂಪ್ಲಿಕೇಶನ್. ಬಾತ್ರೂಮಲ್ಲಿ ಬಿದ್ದು ಹಿಪ್ಪು ಇಲ್ಲಾಂದರೆ ಸ್ಪೈನ್ ಇಂಜುರಿ ಮಾಡ್ಕೊಳ್ಳೋದು, ಇಲ್ಲಾಂದರೆ BP ಮೆಡಿಸಿನ್ ಬಿಟ್ಟು ಬ್ಲೀಡ್ ಆಗಿ ಬರೋದು. ಇದು ಎಲ್ಲ ICU ಅಲ್ಲಿ ಹೋದರೆ 10ಕ್ಕೆ 4 ಪೇಷಂಟ್ ಇರೋದೆ. ಆ ಓಲ್ಡ್ ಏಜಲ್ಲಿ ಅವ್ರು ಹೇಳಿದ್ದು ಕೇಳೋದು ಇಲ್ಲ, ಅವ್ರ ಸೇಫ್ಟಿ ನೋಡ್ಕೊಳ್ಳೋದಿಲ್ಲ. ಅದಕ್ಕೆ ನೀವು ಎಲ್ಲರೂ ಹಿರಿಯರಿಗೆ ನೀವು ಇದು ಆಗದೆ ಇರೋಂಗೆ ನೋಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಇದೆ. ಆಮೇಲೆ ಇನ್ನೊಂದು ಇತ್ತೀಚೆಗೆ ನೋಡಿದ್ದು ಟ್ಯೂಬರ್ಕುಲೋಸಿಸ್ ಸ್ಪೈನ್ ಮತ್ತೆ ಕೇಸ್ಗಳು ಭಾಳ ಜಾಸ್ತಿ ಆಗ್ತಿದೆ. ಎಲ್ಲರಿಗೂ ಗೊತ್ತಿದೆ TB ಬರೀ ಲಂಗ್ಸ್ಗೆ ಸ್ಪೈನ್ಗೆ ಹೆಂಗೆ ಹುಡುಗರು ಕಾಲೇಜ್ಗೆ ಹೋಗೋರು ಈವನ್ ಡಿಗ್ರಿಗೆ ಹೋಗ್ತಾ ಇರೋರು ಸರಿಗೆ ತಿನ್ನಲ್ಲ, ಜನರಲ್ ಹೆಲ್ತ್ ವೀಕ್ ಇರುತ್ತೆ, ಬರೀ ಬೆನ್ನೋ ಅಂತಾರೆ, ಎಲ್ಲರೂ ನೆಗ್ಲೆಕ್ಟ್ ಮಾಡಿರ್ತಾರೆ. ಆಮೇಲೆ ನೋಡಿದ್ರೆ ಬೋನ್ ಎಲ್ಲ ಇಷ್ಟು ತಿಂದ್ಕೊಂಡು ಇನ್ನೇನು ಫುಲ್ ಡ್ಯಾಮೇಜ್ ಆಗಿ ನೆಕ್ಸ್ಟ್ ಕಾಂಪ್ಲಿಕೇಶನ್ ಲೆವೆಲಿಗೆ ಹೋಗೋದು ಬಂದಿರುತ್ತೆ. ಅದಕ್ಕೆ ಜನರಲ್ ಹೆಲ್ತ್ ಭಾಳ ಇಂಪಾರ್ಟೆಂಟ್ ಇರುತ್ತೆ. TB ಸ್ಪೈನ್ ಪಾಸಿಬಿಲಿಟಿ ಕ್ರಾನಿಕ್ ಬ್ಯಾಕ್ ಪೇನು 2 ತಿಂಗಳು 3 ತಿಂಗಳಿಂದ ಹೋಗ್ತಾ ಇಲ್ಲ, ಒಂದು ಸಲ ಸ್ಕ್ಯಾನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳೋದು ಬೆಟ್ರು. ಸೊ ಸ್ಪೈನ್ ಹೆಲ್ತ್ ಅರ್ಲಿ ಡಯಾಗ್ನೋಸಿಸ್ ಮಾಡಿದ್ರೆ ಅದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡ್ಬೋದು, ಫ್ಯೂಸ್ ಮಾಡ್ಬೋದು, ಎಲ್ಲನೇ ಫರ್ದರ್ ಕಾಂಪ್ಲಿಕೇಶನನ್ನು ಪ್ರಿವೆಂಟ್ ಮಾಡ್ಬೋದು. ಅದಕ್ಕೆ ನಾನು ಹೇಳಿದೆ ಸ್ಪೈನ್ ಎಕ್ಸರ್ಸೈಸ್ ಎಲ್ಲ ಕಡೆನೂ ಎಲ್ಲ ಯೂಟ್ಯೂಬಲ್ಲಿದೆ, ಎಲ್ಲದರಲ್ಲಿದೆ ಸ್ಪೈನ್ ಎಕ್ಸರ್ಸೈಸು. ಇಲ್ಲ ಫಿಸಿಯೋಥೆರಪಿಸ್ಟ್ ಕರೆಕ್ಟಾಗಿ ಕಲಿತು ಒಂದು 5 ನಿಮಿಷ 10 ನಿಮಿಷ ಒಂದು ಪೋಸ್ಚರು ಒಂದು ಸ್ಪೈನ್ ಎಕ್ಸರ್ಸೈಸ್ ಮೇಂಟೈನ್ ಮಾಡಿಕೊಂಡ್ರೆ ನೀವು ಫರ್ದರ್ ಡ್ಯಾಮೇಜ್ ಪ್ರಿವೆಂಟ್ ಮಾಡ್ಬೋದು. ಸಿವಿಯರ್ ಪೇನ್ ಇದ್ದಾಗೆ ಡಿಸ್ಕ್ ಇದ್ದಾಗೆ ಅದು ಬೇಡ. ಇಲ್ಲ ಇದು ಮಾಡ್ಕೊಂಡು ಹೋದರೆ ನಿಮಗೆ ಬರೋದು ಇಲ್ಲ, ಫ್ರೆಶ್ ಇರ್ತೀರ. ಒಂದು 10 ನಿಮಿಷ ಬೆಳಗ್ಗೆ 10 ನಿಮಿಷ ಸಾಯಂಕಾಲ ಸಿಂಪಲ್ ಎಕ್ಸರ್ಸೈಸ್ ಸ್ಕೂಲಲ್ಲಿ ಮಾಡ್ತಾ ಇರೋದು. ಮತ್ತು ಸ್ಪೈನ್ ಒಂದು 6 to 8 ಸೂರ್ಯ ನಮಸ್ಕಾರ ಮಾಡ್ಕೊಂಡು ಹೋದರೆ ಅದು ಎಷ್ಟೋ ಮೊಬಿಲಿಟಿ ಮೇಂಟೈನ್ ಆಗುತ್ತೆ. ಒಂದೇ ಕಡೆ ಕೂತ್ಕೋಬೇಡಿ. ಸ್ಪೈನ್ ಹೆಲ್ತ್ ಮಾರ್ಬಿಡಿಟಿ ಜಾಸ್ತಿ. ಇಲ್ಲಿ ಕೂತ್ರೆ ನೋವು, ನಿಂತರೆ ನೋವು, ಕಾಲು ಎಳ್ತಾ. ಯಾಕೆ? ಕೈ ಕಾಲಿಗೆ ಕೆಲಸ ಕೊಡ್ತೀರ, ಸ್ಪೈನಿಗೆ ಕೆಲಸ ಕೊಡಲ್ಲ, ಪೋಸ್ಚರ್ ಮೇಂಟೈನ್ ಮಾಡಲ್ಲ, ಕುಂತ್ರೆ 8 ಗಂಟೆ ಒಂದೇ ಕೂಡೋದು. ಬಾಡಿ ಈಸ್ ಮೇಡ್ ಫಾರ್ ಮೊಬಿಲಿಟಿ, ಅಡ್ಡಾಡ್ತಾನೆ ಇರಬೇಕು. ಅದಕ್ಕೆ ಬಿಟ್ಟು ಬೇರೆ ಸಾಕಷ್ಟು ಕಾಯಿಲೆಗಳಿದ್ದಾವೆ, ಎಲ್ಲದ್ರ ಬಗ್ಗೆ ಹೇಳ್ಕೊಂಡು ಹೋದರೆ ಮುಗಿಯೋದಿಲ್ಲ. ತಮಗೆ ಯಾವುದಾದ್ರೂ ಏನಾದರೂ ಡೌಟ್ಸು ಕ್ವಶನ್ಸ್ ಏನಾದ್ರು ಇದ್ದರೆ ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೋದು. ಥ್ಯಾಂಕ್ ಯು. ಇನ್ನೊಂದು ಲಾಸ್ಟ್, ಉರಿ ಬೆಂಕಿ, ಕೈ ಉರಿತಾ ಇದೆ, ಕಾಲು ಉರಿತಾ ಇದೆ, ಜೋಮ್ ಇದೆ. ಅದು ಒಂದು ಡಯಾಬಿಟಿಸ್ ಇರೋರಿಗೆ ಡಯಾಬಿಟಿಕ್ ನ್ಯೂರೋಪತಿ ಏನಾಗುತ್ತೆ, ನರಗಳು ಒಣಕೊಂಡು ಬರುತ್ತೆ, ರಕ್ತ ಸಂಚಾರ ವ್ಯತ್ಯಾಸ ಆಗುತ್ತೆ, ಉರಿ ಏನು ಮಾಡಿದ್ರೂ ಕಡಿಮೆ ಆಗಲ್ಲ. ಇವು ಮುಂಗಾಲು ಎಲ್ಲನೂ. ಎಸ್ಪೆಷಲಿ ವೆಜಿಟೇರಿಯನ್ಸ್ಗೆ ನ್ಯೂಟ್ರಿಷನಲ್ ನ್ಯೂರೋಪತಿ ಅಂತೀವಿ. ವಿಟಮಿನ್ B12 ಅದೆಲ್ಲ ಕಡಿಮೆ ಇದ್ರೇನು ಅದು ಬರೋದಿರುತ್ತೆ. ಆಮೇಲೆ ವ್ಯಾಕ್ಸಿನ್ ತೊಗೊಂಡವ್ರಿಗೆ ಕೆಲವೊಬ್ಬರಿಗೆ ನ್ಯೂರೋಪತಿ ಬರುತ್ತೆ. ಈ ಎಲ್ಲದಕ್ಕೂ ನ್ಯೂರೋಪತಿ ಅಂದರೆ ಏನು, ವಯರ್ ಸುಟ್ಟು ಹೋಗೋದಂಗೆ, ವಯರು ಪಾರ್ಷಿಯಲಿ ಸುಟ್ಟೋದಂಗೆ. ಅವಾಗೇನಾಗುತ್ತೆ, ಅದು ಸುಮ್ಮನೆ ಸ್ಪಾರ್ಕ್ ಮಾಡುತ್ತಲ್ಲ, ಆ ಥರ ಉರಿ ಬರುತ್ತೆ, ನಮ್ನೆಸ್ ಬರುತ್ತೆ. ಅದು ಆ ಟೈಮಲ್ಲಿ ನೀವು ಸೆನ್ಸೇಷನ್ ಕಡಿಮೆ ಆದರೆ ಕಾಲಿಗೆ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಅಂಥ ಟೈಮಲ್ಲಿ ನೀವು ಫುಡ್ ಪ್ರೊಟೆಕ್ಷನ್ ತೊಗೊಳ್ಳೋದು, ಶುಗರ್ ಕಂಟ್ರೋಲ್ ಮಾಡೋದು, ಅದು ಮತ್ತು ಅದಕ್ಕೆ ನರ್ವ್ ಕಂಡಕ್ಷನ್ ಅಂತ ಮಾಡಿ ನೋಡೋದು, ಮುಂದೆ ಫರ್ದರ್ ಜಾಸ್ತಿ ಆಗದೆ ಇರೋಂಗೆ ಈ ಕಾರಣ ಏನಿದೆ ಅಂತ ಕಂಡುಹಿಡ್ಕೊಂಡು ಕಂಪ್ಲೀಟ್ ನರ ನಿಷ್ಕ್ರಿಯ ಆಗದೆ ಇರೋಂಗೆ ನೋಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಇದೆ. ಒಂಥರ ಕಾಲೆಲ್ಲ ಕೈಯಲ್ಲೆಲ್ಲ ಉರಿ ಬೆಂಕಿರಿ, ನನಗೇನು ಮಾಡೋಕ್ಕಾಗ್ತಾಯಿಲ್ಲ, ಗುಳಿಗೆ ತೊಗೊಂಡ್ರು ಕಡಿಮೆ ಆಗ್ತಾಯಿಲ್ಲ. ಅದು ಯಾವ ಸ್ಟೇಜು? 3rd ಸ್ಟೇಜ್. ಅದು ನೀವು 1st ಸ್ಟೇಜ್ 2nd ಸ್ಟೇಜಲ್ಲಿ ಮಾಡಿದ್ರೆ ಅದಕ್ಕೆ ಏನೋ ಕಂಟ್ರೋಲ್ ಮಾಡ್ಬೋದು. ಫುಲ್ ನರನೇ ಒಣಗೋದ್ಮೇಲೆ ನೀವೇನು ಮಾಡಿದ್ರೂ ಅದು ಎಷ್ಟೇ ಮೆಡಿಸಿನ್ಸ್ ಕೊಟ್ಟರು ಒಂದು ಲೆವೆಲಿಗೆ ಕಂಟ್ರೋಲ್ ಮಾಡ್ಬೋದು, ಅದು ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಸೊ ಅದಕ್ಕೆ ಇವೆಲ್ಲ ನಾವು ಇಷ್ಟೆಲ್ಲ ಡಿಸ್ಕಸ್ ಮಾಡೋದು ಯಾಕೆ ಅಂದರೆ, ಇದ್ರ ಬಗ್ಗೆ ನಿಮಗೆ ಅರಿವಿದ್ರೆ ಆ ಸ್ಟೇಜಿಗೆ ಹೋಗೋದಕ್ಕಿಂತ ಮೊದಲೇ ನೀವು ಕಂಟ್ರೋಲ್ ಮಾಡಿಕೊಂಡು ಮೇಜರ್ ಕಾಂಪ್ಲಿಕೇಶನ್ ಆಗದೆ ಇರೋಂಗೆ ನೋಡ್ಕೊಳ್ಬೇಕಂತ. ಥ್ಯಾಂಕ್ ಯು. ಶ್ರೀಯುತರು ಇದುವರೆಗೆ ಮಿದುಳು
ನರರೋಗದ ಬಗ್ಗೆ, ಜೀವನ ಶೈಲಿ ಹೇಗೆ ಇರಬೇಕು, ಹೇಗೆ ಬದಲಾವಣೆ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ಕಡಿಮೆ ಸಮಯದಲ್ಲಿ ಅತ್ಯಂತ ಸಂಕೀರ್ಣ ಮತ್ತು ವೈಶಾಲ್ಯತೆ ಹೊಂದಿರತಕ್ಕಂಥ ವಿಷಯವನ್ನು ಮಂಡಿಸಿದ್ದಾರೆ. ಜಗತ್ತಿನಲ್ಲಿ ಏನಾದರೂ ಒಂದು ಏನೂ ತಿಳ್ಕೊಂಡಿಲ್ಲ ಅಂತಂದರೆ ಅದನ್ನು ಬ್ರೇನ್ ಎಲ್ಲವೂ ತಿಳ್ಕೊಳ್ಬೋದು, ಇದು ಯಾಕೆ ಹೀಗೆ ಮಾಡ್ತದಂತ. ಇದರಲ್ಲಿ ಬಹುಮುಖಿ ಉಪನ್ಯಾಸ ಇತ್ತು. ಫಿಟ್ಸ್ ಬಗ್ಗೆ ಹೇಳಿದ್ರು, ಹೆಡೇಕ್ ಬಗ್ಗೆ ಹೇಳಿದ್ರು, ಸ್ಪೈನ್ ಬಗ್ಗೆ ಹೇಳಿದ್ರು, ಪ್ರಿವೆಂಟಿವ್ ಮೆಜರ್ಸ್ ಫಾರ್ ಜೀರಿಯಾಟ್ರಿಕ್ ಸೀನಿಯರ್ ಸಿಟಿಸನ್ಸ್ ಬಗ್ಗೆನೂ ಹೇಳಿದ್ರು. ನಾವು ಏನು ಮಾಡ್ಬೋದು ವೈದ್ಯರಿಲ್ಲದೇ ಇರೋರು ಅಂತಂದ್ರೆ ಅದು ಅವರಿಗೆ ಅರಿವು, ಅವರಿಗೆ ಜ್ಞಾನ, ಅವರಿಗೊಂದು ಜಾಗರೂಕತೆಯನ್ನು ವಹಿಸ್ತಕ್ಕಂಥವ್ರು. ಯಾರಾದರೂ ಮನೆಯಲ್ಲಿ ಹಿರಿಯರಿದ್ದರೆ ಆ ಹಿರಿಯರನ್ನು ಸಂಭಾಳಿಸೋದು ಮಕ್ಕಳಕ್ಕಿಂತ ಹೆಚ್ಚು ಕಷ್ಟವಾಗುತ್ತದೆ. ಆ ನಿಟ್ಟಿನಲ್ಲಿ ಈ ಜಾಗೃತಿ ಮೂಡಿಸ್ತಕ್ಕಂಥದ್ದು. ಸರ್, ತಾವು ಹೇಳಿದ ಹಾಗೆ ಅಬೌವ್ 70 ಇದ್ದವರು ಬಾತ್ರೂಮ್ನಲ್ಲಿ ಟೈಲ್ಸ್ ಇದ್ದು ಬೀಳ್ತಾರ, ಹಿಪ್ ಫ್ರ್ಯಾಕ್ಚರ್ ಆಗ್ತದೆ, ಸರ್ಜರಿ ಫಿಟ್ ಇರೋದಿಲ್ಲ. ಅದ್ರ ಜೊತೆಗೆ ಇನ್ನೊಂದು ಬೆಡ್ ಸೋರ್ ಆಗಲಿಕ್ಕೆ ಶುರು ಆಗ್ತದೆ ಸರ್. ಅದನ್ನು ಹೇಗೆ ಇದು ಮಾಡಬೇಕು ಸರ್? ಮತ್ತೆ ಹೇಳ್ತೀನಿ, ಆಗದೆ ಇರಂಗೆ ನೋಡ್ಕೊಳ್ಳೋದು ಎಲ್ಲಕ್ಕ ಬೆಸ್ಟ್. ಆದಮೇಲೆ ಮಾಡೋದು ಒಬ್ಬರು ಸಿಕ್ಕು ಹೋಲ್ ಫ್ಯಾಮಿಲಿ ಸಿಕ್ಕು, ಅವರೊಬ್ಬರೇನೆ ಸಫರ್ ಆಗಲ್ಲ, ಹೋಲ್ ಫ್ಯಾಮಿಲಿ ಸಫರ್ ಆಗಬೇಕು. ಅವ್ರನ್ನೆಲ್ಲ ನೀವು ನೋಡಬೇಕು. ಆ ಟ್ರೀಟ್ಮೆಂಟ್ ಆಗಲ್ಲ, ವಯಸ್ಸಲ್ಲಿ ಅದು ಫಿಟ್ ಇರಲ್ಲ, ಅವರು ಒಂದರಿಂದ ಒಂದು ಕಾಂಪ್ಲಿಕೇಶನ್ ಆಗುತ್ತೆ. ಆಮೇಲೆ ಈ ಬೆಡ್ ಸೋರ್ ಆಗೋದಾಗಲಿ, ಆಮೇಲೆ ಮತ್ತೆ ಸ್ಟಿಫ್ನೆಸ್ ಆಗಿಬಿಡುತ್ತೆ ಕೈ ಕಾಲೆಲ್ಲ. ಆಮೇಲೆ ಅದರಿಂದ ಮತ್ತೆ ಯೂರಿನ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ, ಲಂಗ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಹಿಂಗೆ ಒಂದು ಕಾಂಪ್ಲಿಕೇಶನ್ ಆಗಿ ಒಂದಿನ ICUಗೆ ಹೋಗುತ್ತೆ. ಇದೆಲ್ಲ ಆಗದೆ ಇರೋಂಗೆ ನೋಡ್ಕೋಬೇಕಾಗಿದ್ರೆ ಫಸ್ಟ್ ಪ್ರಿವೆನ್ಷನ್. ಸೆಕೆಂಡ್, ಇದು ಆದ ಕೂಡಲೇ ಅದಕ್ಕೆ ಕರೆಕ್ಟ್ ಸಲಹೆ ತೊಗೊಂಡು ಯಾರ ಕಡೆ ಯಾವ ಸ್ಪೆಷಾಲಿಟಿಯಿಂದ ನೋಡ್ಕೊಂಡು ಮಾಡ್ಕೋಬೇಕು ಅದು ಮಾಡಿಕೊಂಡು. ಈಗ ಬೆಡ್ ಸೋರ್ ಆಗಿಬಿಟ್ರೆ ಫಸ್ಟ್ ಬೆಡ್ ಸೋರ್ ಆಗದೆ ಇರೋಂಗೆ ನೋಡ್ಕೋಬೇಕು. ಯಾಕಂದರೆ ಬೆಡ್ ಸೋರ್ ಯಾಕಾಗುತ್ತೆ ಅಂದರೆ ಅವ್ರಿಗೆ ಸೆನ್ಸೇಷನ್ ಇಲ್ಲ ಅಥವಾ ಅವ್ರಿಗೆ ಮೂಮೆಂಟ್ ಮಾಡೋಕ್ಕಿಲ್ಲ. ಅದಕ್ಕೆ ಕಂಟಿನ್ಯೂಸ್ ಒಂದೇ ಪ್ಲೇಸಲ್ಲಿ ಪ್ರೆಷರ್ ಬೀರೋದ್ರಿಂದ ಅಲ್ಲಿ ಉಂಡು ಥರ ಆಗಿಬಿಡುತ್ತೆ. ಅದಕ್ಕೆ ಫ್ರೀಕ್ವೆಂಟ್ ಪೊಸಿಷನ್ ಚೇಂಜ್ ಮಾಡಬೇಕಾಗುತ್ತೆ, ಡ್ರೆಸ್ಸಿಂಗ್ ಮಾಡಬೇಕಾಗುತ್ತೆ. ಅದಕ್ಕೆ ವಾಟರ್ ಪ್ಯಾಡ್ ಅಂತ ಬರುತ್ತೆ, ಅದು ಮಾಡಬೇಕಾಗತ್ತೆ. ಕೆಲವೊಂದು ಮೆಡಿಸಿನ್ಸ್ ಕೊಡಬೇಕಾಗುತ್ತೆ ಇನ್ಫೆಕ್ಷನ್ ಆದರೆ. ಇನ್ನೂ ಜಾಸ್ತಿ ದೊಡ್ಡದಾದರೆ ಅದಕ್ಕೆ ಸರ್ಜರಿ ಮಾಡಿ ಗ್ರಾಫ್ಟ್ ಎಲ್ಲ ಮಾಡ್ತೀವಿ. ಸೊ ಅವೆಲ್ಲ ಕಾಂಪ್ಲಿಕೇಶನ್ ಆಗದೆ ಇರೋಂಗೆ ರೆಗ್ಯುಲರ್ ಫಿಸಿಯೋಥೆರಪಿ ಮಾಡಬೇಕಾಗತ್ತೆ, ಸಪ್ಲಿಮೆಂಟ್ಸ್ ಕೊಡಬೇಕಾಗತ್ತೆ. ಒಂದರಲ್ಲಿ ಆಗೋದು ನಾವು 100 ಮಾಡಬೇಕಾಗತ್ತೆ. ಪ್ರಿವೆನ್ಷನ್ ಮಾಡೋದು ನಾವು ಎಲ್ಲರೂ ಅಷ್ಟು ಕಷ್ಟಪಡಬೇಕಾಗತ್ತೆ. ಅದಕ್ಕೆ ಅದು ಆಗದೆ ಇರೋಂಗೆ ನೋಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಎಸ್ಪೆಷಲಿ ಹಿರಿಯರು, ಮಕ್ಕಳು ಅವ್ರಿಗೆ ತಿಳಿಯಲ್ಲ, ಕೇಳಲ್ಲ. ಬಟ್ ನಮ್ಮದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅದು ಆದಷ್ಟು ಈಗ ಬಾತ್ರೂಮಲ್ಲಿ ರೇಲಿಂಗ್ಸು ಅವ್ರು ಬೀಳದೇ ಇರೋಂಗೆ ಇರೋದು, ಅಥವಾ ಯಾರೋ ಒಬ್ಬರು ಅಟೆಂಡರು ಅವ್ರಿಗೆ ತಿಳುವಳಿಕೆ ಕೊಡೋದು, ಅದೆಲ್ಲ ಮಾಡೋದ್ರಿಂದ ನಾವು ಅಟ್ಲೀಸ್ಟ್ 10ರಲ್ಲಿ ಒಂದು 3 ಜನಕ್ಕೆ ನಾವು ಪ್ರಿವೆಂಟ್ ಮಾಡಿದ್ರು ನಾವು ಸಫರಿಂಗ್ ಕಡಿಮೆ ಮಾಡ್ಬೋದು. ಮತ್ತೆ ಯಾರ್ದು ಕ್ವಶನ್ಸ್ಗಳಿದ್ರೆ, ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಫಿಟ್ಸ್ ಬಂದರೂ ಡ್ರೈವ್ ಮಾಡಬಾರ್ದು ರೂಲ್ಸ್ ಪ್ರಕಾರ. ಮಾಡೋದು ಸೇಫ್ ಅಲ್ಲ. ಯಾಕೆ ಅಂದರೆ ಫಿಟ್ಸ್ ಬಂದಾಗ ವಿತ್ ಟ್ರೀಟ್ಮೆಂಟು ಸ್ಟಿಲ್ ರಿಸ್ಕಿ. ಸ್ವಿಮ್ಮಿಂಗು, ಡ್ರೈವಿಂಗು ರಿಸ್ಕಿ. ಯಾಕಂದರೆ ವಿತ್ ಟ್ರೀಟ್ಮೆಂಟು 6 ಮಂತ್ಸಿಂದ 1 ಇಯರ್ ತನಕ ಬಂದಿಲ್ಲ ಅಂತಂದರೆ ದೇ ಕ್ಯಾನ್ ಥಿಂಕ್. ಬಟ್ ಏನಾಗುತ್ತೆ, ನಿದ್ದೆ ಕಟ್ಟಿರ್ತಾರೆ ಅಥವಾ ಫೀವರ್ ಬಂದಿರುತ್ತೆ, ಟ್ಯಾಬ್ಲೆಟ್ಸ್ ಮಿಸ್ ಮಾಡಿರ್ತಾರೆ, ಏನೋ ಆಗಿಬಿಟ್ರೆ ಅವ್ರು ಡ್ರೈವ್ ಮಾಡಬೇಕಾದ್ರೆ ಅವರೊಬ್ಬರಿಗೆ ರಿಸ್ಕ್ ಅಲ್ಲ, ರೋಡ್ ಮೇಲೆ ಇರೋರು ಎಲ್ಲರಿಗೂ ರಿಸ್ಕ್ ಇರುತ್ತೆ. ಸೊ ಇಟ್ ಈಸ್ ನಾಟ್ ಅಡ್ವೈಸೇಬಲ್. ಬಟ್ ಏನೋ ಅಕ್ಕಪಕ್ಕ ಇದು ಇದ್ದರೆ ಭಾಳ ದಿವಸದಿಂದ ಬಂದಿಲ್ಲ ಅಂದರೆ ಥಿಂಕ್ ಮಾಡ್ಬೋದು. ಬಟ್ ಇಟ್ ಈಸ್ ನಾಟ್ ಅಡ್ವೈಸಬಲ್. ಈಗ ಆಲ್ಝೈಮರ್ ಬರದಲ್ಲೇ ಇರೋ ಹಾಗೆ ಏನಾದರೂ ಪ್ರಿವೆಂಟಿವ್ ಆಗಿ ಏನಾದ್ರು ಮಾಡ್ಬೋದಾ? ಯಾವುದಕ್ಕೆ ಸರ್? ಏಜ್ ರಿಲೇಟೆಡ್ ಆಗಿ ಆಲ್ಝೈಮರ್ ಇದೆಯಲ್ಲ, ಆಲ್ಝೈಮರ್ ಬರದಲ್ಲೇ ಇರೋ ಹಾಗೆ ಏನಾದರೂ ಎನಿ ಪ್ರಿಕಾಷನ್ ವಿಚ್ ಕ್ಯಾನ್ ಬಿ ಟೇಕನ್? ಎಕ್ಸರ್ಸೈಸ್ ರೆಡ್ಯೂಸಸ್ 30% ಡಿಲೇಸ್. ಎಕ್ಸರ್ಸೈಸ್, ಪ್ರಾಣಾಯಾಮ, ಮೆಡಿಟೇಷನ್ ಆ್ಯಂಡ್ ಸಪ್ಲಿಮೆಂಟ್ಸ್. ಬೇಕಾದಷ್ಟು ಡ್ರಗ್ಸ್ ಇದೆ, ಬಟ್ ಪ್ರೂವನ್ ಈಸ್ ಎಕ್ಸರ್ಸೈಸ್ ಡಿಲೇಸ್ ಆಲ್ಝೈಮರ್ಸ್ ಡಿಸೀಸ್. ಭಾಳ ಇಂಪಾರ್ಟೆಂಟ್. ಮತ್ತೆ ಕ್ವಶನ್ಸ್ ಇದ್ದಾವೆ. ಈಗ ದಯಾಮರಣವನ್ನೇ ಒಬ್ಬರಿಗೆ ಕೊಟ್ಟರು, ದಯಾಮರಣನ ನಿಮ್ಮ ಸರ್ವಿಸ್ ಒಳಗೆ ಇದು ದಯಾಮರಣ ಲೀಗಲಿ ಈಗ ಆಗಿದೆ. ದಯಾಮರಣ ಮೊದಲು ಆಗ್ತಿತ್ತು. ಯಾಕೆ ದಯಾಮರಣ ಕೊಡಬೇಕಾಗತ್ತೆ ಅಂದರೆ ಅಲ್ಲಿ ಪೇಷಂಟು ಕೋಮಾದಲ್ಲಿರುತ್ತೆ, ಅವ್ರಿಗೆ ಏನು ವಾಟ್ ಈಸ್ ಹ್ಯಾಪನಿಂಗ್ ಇನ್ ದರ್ ಬಾಡಿ ಅವರಿಗೂ ಗೊತ್ತಿಲ್ಲ. ಫ್ಯಾಮಿಲಿಗೆ ಫೈನಾನ್ಷಿಯಲ್ ಬರ್ಡನ್ನು, ಅವ್ರ ಲೈಫು ಕಾಂಪ್ರಮೈಸ್ ಆಗಿರುತ್ತೆ, ಅದರಿಂದ ಏನೂ ಪ್ರೊಡಕ್ಟಿವಿಟಿ ಇಲ್ಲ.
ಈ ಯಾವಾಗ ಕಂಪ್ಲೀಟ್ ಇರ್ರಿವರ್ಸಿಬಲ್ ಡ್ಯಾಮೇಜ್ ಅಂದರೆ ನೀವು ಆಫ್ಟರ್ ಒಂದು 6 ಮಂತ್ 1 ಇಯರ್ 2 ಇಯರ್ಸ್ ಆದಮೇಲೆ ಸಿವಿಯರ್ ಹೆಡ್ ಇಂಜುರಿ ಆಗಲಿ, ಮೇಜರ್ ಬ್ರೈನ್ ಡ್ಯಾಮೇಜ್ ಆಗಲಿ, ಆಲ್ರೆಡಿ ಕಾಂಪ್ಲಿಕೇಶನ್ ಆಗಿ ಸುಮ್ಮನೆ ಒಂದು ವೆಜಿಟೇಟಿವ್ ಸ್ಟೇಟ್ ಅಂತೀವಿ ಆ ಥರ ಬಿದ್ದಾಗ ಏನೂ ಚಾನ್ಸಸ್ ಇಲ್ಲ, ಯಾವ ಹೊಸ ಟ್ರೀಟ್ಮೆಂಟು ವರ್ಕ್ ಆಗಲ್ಲ ಅಂತಂದ ಟೈಮಲ್ಲಿ ನಾವು ಆ ಡಿಸಿಷನ್ ತೊಗೋಬೋದು. ಬ್ರೈನ್ ಡೆಡ್ ಅಂತ, ಅದೇ ಬ್ರೈನ್ ಡೆಡ್ ಅಂದರೆ ಈಗ ಆರ್ಗನ್ ಟ್ರಾನ್ಸ್ಪ್ಲಾಂಟಲ್ಲಿ ನಾವು ಏನು ಮಾಡ್ತೀವಿ, ಈಗ ಒಂದು ಸಲ ಬ್ರೈನ್ ಫಂಕ್ಷನ್ ಮಾಡ್ತಾ ಇಲ್ಲ ಬಟ್ ಹಾರ್ಟ್ ಬೀಟ್ ಆಗ್ತಾ ಇದೆ, ಬೇರೆ BP ಎಲ್ಲ ಮೇಂಟೈನ್ ಆಗ್ತಾಯಿದೆ. ಅದು ಯಾವಾಗ ಆಗುತ್ತೆ ಅಂದರೆ ಅದೇ ಹೇಳ್ತನಲ್ಲ, ಮೇಜರ್ ಸ್ಟ್ರೋಕ್ ಆಗಲಿ, ಮೇಜರ್ ಬ್ಲೀಡ್ ಆಗಲಿ, ಅಥವಾ ಮತ್ತು ಮೇಜರ್ ಹೆಡ್ ಇಂಜುರಿ ಆದಾಗ ಬ್ರೈನು, ನಾನು ಹೇಳ್ತನಲ್ಲ, ಸ್ಕಲ್ಲು ಪ್ಯಾಕೆಡ್ ಇರುತ್ತೆ, ಬ್ರೈನ್ ಪ್ರೆಷರಿಂದ ಬ್ರೈನ್ ವರ್ಕ್ ಮಾಡ್ತಾ ಇಲ್ಲ. ಅದಕ್ಕೆ ಭಾಳಷ್ಟು ಗೈಡ್ಲೈನ್ಸ್ ಇದೆ. ನಾವು 48 ಗಂಟೆ ಅದಕ್ಕೆ ಅಬ್ಸರ್ವ್ ಮಾಡಬೇಕು, ಪೀಪಲ್ ಡೈಲೈಟ್ ಆಗಿರಬೇಕು, ಈಸಿ ಅಂತ ಮಾಡ್ತೀವಿ ಅದು ಫ್ಲ್ಯಾಟ್ ಲೈನ್ ತೋರಿಸ್ಬೇಕು, ಆಮೇಲೆ ರೆಸ್ಪಿರೇಟ್ರಿ ಎಫರ್ಟ್ ಇರಬಾರ್ದು, ಅದು ಎಲ್ಲದಕ್ಕೂ ಒಂದು ಗೈಡ್ಲೈನ್ಸ್ ಇದೆ. ಅದಕ್ಕೆ ನ್ಯೂರೋಸರ್ಜನ್ ಆರ್ ನ್ಯೂರಾಲಜಿಸ್ಟ್ ಇಲ್ಲ ಇಂಟೆನ್ಸಿವಿಸ್ಟ್ ಅದಕ್ಕೆ ಸರ್ಟಿಫೈ ಮಾಡಿ ಸೈನ್ ಮಾಡಬೇಕು 3 ಜನ. ಅದೆಲ್ಲ ಆದಮೇಲೆ ಅವ್ರ ರಿಲೇಟಿವ್ಸ್ ವಿಲ್ಲಿಂಗ್ ಇದ್ದರೆ ಅದು, ಯಾಕಂದರೆ ಫುಲ್ ಬಾಡಿ ವರ್ಕ್ ಆಗ್ತಾಯಿದೆ, ಬ್ರೈನ್ ಮಾತ್ರ ವರ್ಕ್ ಆಗ್ತಾಯಿಲ್ಲ, ಬಟ್ ಬಾಡಿ ಏನು ಮಾಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ನಾವು ಟ್ರಾನ್ಸ್ಪ್ಲಾಂಟ್ ಪೇಷಂಟ್ಸ್ಗೆ ಅದು ಬ್ರೈನ್ ಡೆಡ್ ಡಿಕ್ಲೇರ್ ಮಾಡಿದ ಮೇಲೆ ಇಫ್ ದೇ ಆರ್ ವಿಲ್ಲಿಂಗ್ ದೇ ಕ್ಯಾನ್ ಡೊನೇಟ್ ದ ಆರ್ಗನ್. ಸರ್ ನಮಸ್ಕಾರ ಸರ್ ನಾನು ಮಶಾಕ್ ಅಂತ ಸರ್. ಹೇಳಿ ಸರ್. ನಾನೇ ಸ್ವತಃ ಬ್ರೈನ್ ಟ್ಯೂಮರ್ ಪೇಷಂಟ್ ಸರ್. ನಂದು ಬ್ರೈನ್ ಟ್ಯೂಮರ್ ಆಪ್ರೇಷನ್ ಆಗಿದೆ, ಆದಮೇಲೆ ಫೇಶಿಯಲ್ ಪಾಲ್ಸಿ ಆಯಿತು ಸರ್. ಗೊತ್ತಿದೆ, ನನ್ನ ಕೈಕಾಲು 2 ಹೋಗಿದ್ದು, ಕಾಲಕ್ಕೆ ಬಂದಿದೆ, ಇಯರ್ ಲಾಸ್ ಆಗಿದೆ, ಫೇಶಿಯಲ್ ಪಾಲ್ಸಿ ಆಗಿದೆ. ಕ್ಯಾನ್ ಬಿ ರಿಕ್ಯೂರ್ಡ್? ಫೇಶಿಯಲ್ ರೇಡಿಯೇಷನ್ ಕೂಡ ಆಯ್ತು ಸರ್ 3 ಸಲ. ಸರ್, ಬ್ರೈನ್ ನ್ಯೂರೋಪ್ಲಾಸ್ಟಿಸಿಟಿ ಇತ್ತು, ಬ್ರೈನು ಒಂದು ಸ್ವಲ್ಪ ಫಂಕ್ಷನ್ ಮಾಡ್ತಾಯಿಲ್ಲ ಅಂದರೆ ಪಕ್ಕದ ಬ್ರೈನು ಓವರ್ಟೇಕ್ ಮಾಡುತ್ತೆ. ನರ ಅಂದರೆ ವಯರ್ ಸುಟ್ಟಿದ್ರೆ ಸ್ವಲ್ಪ ಕಷ್ಟ. ಅದಕ್ಕೆ ನೀವು ಹೇಳಿದ್ದಕ್ಕೆ ಟ್ರೀಟ್ಮೆಂಟ್ ಇದೆ. ಅದಕ್ಕೆ ಪಾರ್ಷಿಯಲಿ ಏನೋ ಕೆಲಸ ಮಾಡ್ತಾಯಿದ್ದೆ ಅಂದರೆ ಇನಿಷಿಯಲಿ ಫಿಸಿಯೋಥೆರಪಿ ಅದೆಲ್ಲ ಮಾಡ್ತೀವಿ. ಇನ್ನೂ ಜಾಸ್ತಿ ಅಂದರೆ ನರ್ವ್ ಗ್ರಾಫ್ಟ್ ಅಂತ ಮಾಡ್ತೀವಿ. ಅದಕ್ಕೆ ನಾರ್ಮಲ್ ಇರೋ ನರ್ವ್ ಅದಕ್ಕೆ ಕನೆಕ್ಟ್ ಕೊಟ್ಟು, ವಯರ್ ಕನೆಕ್ಷನ್ ಕೊಟ್ಟು ಇದು ಮಾಡ್ತೀವಿ. ಕೆಲವೊಂದು ಭಾಳನೇ ಡ್ಯಾಮೇಜ್ ಇದ್ದರೆ ಅದಕ್ಕೆ ಕೆಲವೊಂದು ಕರೆಕ್ಟಿವ್ ಸರ್ಜರೀಸ್ ಮಾಡ್ತಾರೆ, ಕಾಸ್ಮೆಟಿಕ್, ಫಂಕ್ಷನಲ್ಲ. ಆಮೇಲೆ ಇನ್ನೊಂದು ಸ್ಟ್ರೋಕ್ ಬಗ್ಗೆ ಇನ್ನೊಂದು ನಾನು ಹೇಳಬಯಸ್ತೀನಿ. ಬೆಲ್ಸ್ ಪಾಲ್ಸಿ ಅಂತ ಗೊತ್ತು, ಬರೀ ಫೇಶಿಯಲ್ ನರ್ವ್ ವೀಕ್ನೆಸ್ ಆಗಿರುತ್ತೆ. ಅವ್ರು ಸ್ಟ್ರೋಕ್ ಅಂತ ಹೆದರ್ಕೊಂಡು ಎಷ್ಟೋ ತಲೆ ಕೆಡ್ಸ್ಕೊಂಡು ಬಂದಿರ್ತಾರೆ. ಇದು ಪೋಸ್ಟ್ ವೈರಲ್ಲು ಮತ್ತು ಕೆಲವೊಂದು ಸಲ ಬೇರೆ ಬೇರೆ ಕಾರಣದಿಂದ ಆಗಿರುತ್ತೆ, ಚಳಿಯಿಂದ. ಅದರಲ್ಲಿ ಬರೀ ನರ ಮಾತ್ರ ಇಲ್ಲಿ ಹೊರಗಡೆ ಏನು ಬರುತ್ತೆ ಬೋನಿಂದ, ಅಲ್ಲಿ ಅದಕ್ಕೆ ಪ್ರೆಷರ್ ಆಗಿ ಅದು ನರ ಫಂಕ್ಷನ್ ಮಾಡ್ತಾ ಇರಲ್ಲ. ಅದು ರಿಕವರ್ ಆಗುತ್ತೆ ಯೂಶ್ವಲಿ ಒಂದು 3 ವಾರದಿಂದ 6 ವಾರದಲ್ಲಿ. ಸ್ವಲ್ಪ ಸ್ಟಿರಾಯ್ಡ್ಸ್ ಎಲ್ಲ ಕೊಟ್ಟು ಸ್ಟಿಮ್ಯುಲೇಷನ್ ಮಾಡಿ ನರ ಕೊಟ್ಟರೆ ಆಗುತ್ತೆ. ಅದಕ್ಕೆ ಸ್ಟ್ರೋಕ್ ಅಂತ ತಿಳ್ಕೊಬಾರ್ದು. ಬರೀ ಫೇಶಿಯಲ್ ವೀಕ್ನೆಸ್ ಆದರೆ ಸ್ಟ್ರೋಕ್ ಅಲ್ಲ, ಅದ್ರ ಜೊತೆ ಬ್ರೈನಲ್ಲಿ ಏನಾದರೂ ಡ್ಯಾಮೇಜ್ ಆಗಿದೆ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಅದಕ್ಕೆ ಸರ್, ಅದು ಆಪ್ರೇಷನ್ ಆದಮೇಲೆ ಯಾಕಾಯ್ತಂದರೆ ಆ ನರದ ಪಕ್ಕನೇ ಅದು ಟ್ಯೂಮರ್ ಬೆಳೆದಿತ್ತು, ಆ ನರದ ಪೊರೆಯಿಂದನೇ ಟ್ಯೂಮರ್ ಬೆಳೆದಿತ್ತು. ಅದು ಟ್ಯೂಮರ್ ತೆಗಿಬೇಕಾದ್ರೆ ಅದಕ್ಕೆ ರಕ್ತ ಸಂಚಾರ ಕಡಿಮೆ ಆಗಿರುತ್ತೆ, ಅದು ವೀಕ್ ಆಗಿರುತ್ತೆ. ಅದಕ್ಕೆ ಅದು ವೀಕ್ನೆಸ್ಸಿಂದ ನಿಮಗೆ ಆ ಥರ ಅನಿಸುತ್ತೆ. ಇಟ್ ವಾಸ್ ಎ ಬಿನೈನ್ ಟ್ಯೂಮರ್, ಫೈಬ್ರೋಸಿಸ್ ಮೆಂಜೋಮಾ. ನಾಟ್ ಓನ್ಲಿ 40% ಹ್ಯಾಸ್ ಬಿನ್ ಆಪರೇಟೆಡ್, 60% ಸ್ಟಿಲ್ ಇಟ್ ಇಸ್ ಇನ್ ಮೈ ಬ್ರೈನ್. ಡೋಂಟ್ ವರಿ, ಅದು ಏನಾಗಲ್ಲ. ಆ್ಯಂಡ್ ಐ ಒಂದು ರೇಡಿಯೇಷನ್ ತೊಗೊಂಡು ಸರ್. ನಾನು ನಿಮ್ಗೆ ಗೊತ್ತ, ನಾರಾಯಣರು ಬೆಂಗಳೂರಲ್ಲಿ ಡಾಕ್ಟರ್ ಜಯಂತ್ ಅಂತಿದ್ದಾರೆ. ಸೊ ಈ ಹ್ಯಾಸ್ ಗಿವನ್ ರೇಡಿಯೇಷನ್ಸ್ ಕೊಟ್ಟಿದ್ದಾರೆ. ಈ ಕಿವಿ ಕಂಪ್ಲೀಟ್ ಇದು 100% ಹೋಗಿಬಿಟ್ಟಿದೆ. ಮತ್ತೆ ಬರ್ಬೋದೆ ಏನಾದರೂ ಸರ್ಜರಿ ಮಾಡಿದ್ರೆ? ಅದಕ್ಕೆ ನೀವು ಕಾಕ್ಲಿಯರ್ ಇಂಪ್ಲಾಂಟ್ ಟ್ರೈ ಮಾಡ್ಬೋದು, ನರ ಫ್ರಾಕ್ಚರ್ ಇದ್ರೆ. ಇದು ನೀವು ಹೇಳಿದ ಟ್ಯೂಮರು ನಾವು CP ಆಂಗಲ್ ಅಂತೀವಿ. ಅದು ಕಿವಿ ನರಗಳು ಎಲ್ಲಿ ಹೊರಗಡೆ ಹೋಗುತ್ತೆ ಆ ಜಾಗದಲ್ಲೇ ಬೆಳೆದಿರುತ್ತೆ. ಅದು ಬೆಳೆದು ಅಲ್ಲಿಂದ ರಕ್ತ ಸಂಚಾರ ಪ್ರೆಷರ್ ಮಾಡಿ ನರಗಳು ಆಲ್ರೆಡಿ 80% ಹಾಳು ಮಾಡ್ತೀವಿ. ಅದು ನಾವು ಟ್ಯೂಮರ್ ತೆಗೆದ ಮೇಲೇನು ರೇಡಿಯೇಷನ್ ಕೊಟ್ಟ ಮೇಲೆ ಆ ನರಗಳಿಗೆ ರಕ್ತ ಸಂಚಾರ ಆಗಲಿ ಅಥವಾ ಅದಕ್ಕೆ ಫ್ರೀ ಉಳಿದಿರಲ್ಲ. ಅದರಲ್ಲಿ ಒಂದು ನರ ಅಂದರೆ ಅದರಲ್ಲಿ ಸಾವಿರಾರು ನರ್ವ್ ಫೈಬರ್ಸ್ ಇರುತ್ತೆ, ಅದು ಚಿಕ್ಕ ವಯರ್ಗಳಿರ್ತವೆ. ಅದರಲ್ಲಿ 60-70% ಆಲ್ರೆಡಿ ಹಾಳಾಗಿದ್ದರೆ ಅದು ಬರೋದು ಕಷ್ಟ. ಕೆಲವೊಬ್ಬರಿಗೆ ಸ್ವಲ್ಪ ಅರ್ಧಂಬರ್ಧ ಕೇಳೋದಿದ್ದರೆ ಸ್ವಲ್ಪ ಅದಕ್ಕೆ ಮತ್ತೆ ಕೆಲವೊಂದು ಹೆಲ್ಪ್ ಮಾಡ್ಬೋದು. ಕಂಪ್ಲೀಟಾಗಿ ನಿಷ್ಕ್ರಿಯ ಆಗಿಬಿಟ್ರೆ ಅದು ಕಷ್ಟ. ಬಟ್ ಲಾಸ್ಟ್ ಅಂದರೆ ಹೇಳಿದ್ನಲ್ಲ, ನರ್ವ್ ಗ್ರಾಫ್ಟ್ ಅದು ಮಾಡ್ಬೋದು. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದ. ತಮ್ಮೆಲ್ಲರ ಪರವಾಗಿ ಡಾಕ್ಟರ್ ಶಿವಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ಅವರು ಆಸ್ಪತ್ರೆ ಕೆಲಸ ಮಾಡ್ತಕ್ಕಂಥದ್ದು ಸ್ಪರ್ಶ ಆಸ್ಪತ್ರೆ. ಆ ಸ್ಪರ್ಶ ಅಂದ್ರೆ ಟಚ್ ಅಂತಂದರೆ ವರ್ಚುವಲ್ ಟಚ್ ಅಂತಂದರೆ ಶಬ್ದಗಳ ಮುಖಾಂತರ,
ಟಚ್ ಅಂದರೆ ಭಾವನೆಗಳ ಮುಖಾಂತರ. ಯಾವುದೇ ಒಬ್ಬ ಗುರು ಇದ್ದ ಹಾಗೆ ವೈದ್ಯ ಒಂದು ಸ್ಪರ್ಶ, ಒಂದು ಶಬ್ದ, ಒಂದು ದೃಷ್ಟಿಯಿಂದ ಪೇಷಂಟನ್ನು ನಾರ್ಮಲ್ಸಿ ತರ್ತಾರೆ. ಅವರೇ ವೈದ್ಯರು, ತಾವು ಆ ಒಂದು ಕೆಟಗರಿಯ ವೈದ್ಯರು ಸರ್. ಧನ್ಯವಾದಗಳು ಸರ್.